ಎರಡನೇದು ನವೀನ್ ಅನ್ನುವಂಥವನು ಯಾವ ಪಕ್ಷದ ಕಾರ್ಯಕರ್ತ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅವನು. ಯಾರು? ಬಿಜೆಪಿ ಪಕ್ಷದವನು. ನೇರವಾಗಿ ಹೇಳ್ಕೊಂಡಿದ್ದಾನೆ. ಐ ವೋಟೆಡ್ ಫಾರ್ ಬಿಜೆಪಿ ಅಂತ Complaint was registered immediately at 7:45 PM YDJL police, crime number 19420. ತಮಗೆ ಗೊತ್ತು ಈಗೆಲ್ಲ ಸಿಸ್ಟಮಲ್ಲಿ ರಿಲೀಸ್ ಆಗುತ್ತೆ, ಕಂಪ್ಯೂಟರೈಸ್ಡ್. ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಏನು ಹೇಳ್ತಾರೆ ಕಾರಣ ಅಂತಂದ್ರೆ ಇಟ್ ಇಸ್ ಅ ಸೈಬರ್ ಕ್ರೈಮ್ ಬರ್ತದೆ. ನಾವು ವಿ ಕಾಂಟ್ ಟೇಕ್ ಅಪ್ ದಿಸ್ ಮ್ಯಾಟರ್, FIR ಮಾಡಕ್ ಬರಲ್ಲ ಇದನ್ನ ಅಂತ ಹೇಳ್ತಾರೆ. ಮಾಡಿದ್ರೆ ಅದು ಓದಂತಾರನ್ರಿ, ವೇಸ್ಟ್ ಮಾಡಿದ್ರೆ ರಿಪೋರ್ಟ್ ಓದಂತಾರೆ. ಯಾರು ನೀವು ಅದು ಯಾರಿದ್ದು ನೋಡ್ಬೇಕಲ್ಲ. HK ಪಾಟೀಲ್ ರೇ, ನಾನು ತಮಗೆ ಬಿಡಿ ಸರ್, ಫುಲ್ ಪ್ರೂಫ್ ಆಗಿ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಒಂದು ನಿಮಿಷ ಜಮೀರ್ ಕೂತ್ಕೊಳ್ಳಿ. ಏನ್ ಕೇಳೋದಂದ್ರೆ ಇನ್ನೋಸೆಂಟ್ ಅರೆಸ್ಟ್ ಮಾಡ್ತಿರಲ್ಲ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಅದ್ರ ಬೊಮ್ಮಾಯಿ ಅವರು ಏನ್ ಹೇಳ್ತಾರೆ, ಈ ಗಲಭೆಗೆ ಇದು ಪೂರ್ವ ಯೋಜಿತ ಕೃತ್ಯ. ಬೊಮ್ಮಾಯಿ SDPI's ರೋಲ್ ಇನ್ ವೈಲೆನ್ಸ್. ಬೊಮ್ಮಾಯಿ ಏನ್ ಹೇಳದ್ದೆ ಎಲ್ಲ ಮಿನಿಸ್ಟರ್ಗಳು ಒಬ್ಬರ ಮೇಲೆ ಒಬ್ಬರು ನಾವು SDP ರದ್ದು ಮಾಡ್ಬಿಡ್ತೀವಿ. SDP ವೈ ಯು ಆರ್ ಕೀಪಿಂಗ್ ಕ್ವೈಟ್? ಈಗ ಹೇಳ್ಬಿಟ್ಟು ಎಲ್ಲ ಒಬ್ರು ಸುಮ್ಮನಿದ್ದಾಗ ಕೂತ್ಬಿಟ್ಟಿದ್ದಾರೆ. SDP ಬಗ್ಗೆ ಮಾತಾಡಲ್ಲ. ಯಾರು ಮಾತಾಡಲ್ಲ. ಈಗ ಅದೇನೋ ಒಂದ್ಸಾರಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ಬಿಟ್ಟು ಒಬ್ರು ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟವ್ರು ಯಡಿಯೂರಪ್ಪನವರು. ಈಗ ಅದ್ರ ಬಗ್ಗೆ SDP ಬಗ್ಗೆ ಮಾತೇ ಇಲ್ಲ. ಫೇಸ್ಬುಕ್ ಅಲ್ಲಿಂದ ಪೋಸ್ಟ್ ಆಗಿದ್ದರಿಂದ ಇದು ಕಾರಣ. FIR ರಿಜಿಸ್ಟರ್ ಮಾಡ್ಕೊಳ್ತಿದ್ದಕ್ಕೆ ಕಾರಣ, ಅರೆಸ್ಟ್ ಮಾಡದಿದ್ದಕ್ಕೆ ಕಾರಣ. ಪೊಲೀಸ್ನವರು ಸಫಿಷಿಯೆಂಟ್ ಫೋರ್ಸ್ನ ತಗೊಳ್ದೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟಾಕ್ತಾರೆ, ವೆಹಿಕಲ್ಗಳನ್ನೆಲ್ಲ ಸುಟ್ಟಾಕ್ತಾರೆ. ನಿಮ್ಮ ಸರ್ಕಾರದಲ್ಲಿ ಒಬ್ಬ MLA, ಸಿಟ್ಟಿಂಗ್ MLA, ಅವನ ಮನೆ ಸುಟ್ಟಾಕ್ತಾರೆ. ಅವ್ರಿಗೆ ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಅಂತಂದ್ಮೇಲೆ ನೀವು ಯಾರಿಗೆ ರಕ್ಷಣೆ ಕೊಡ್ತೀರಿ? ಕೊನೆಗೆ ಏನಾಗುತ್ತೆ ಸರ್, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮಾನ್ಯ ಜಮೀರ್ ಅವರು ಮತ್ತೆ ರಿಜ್ವಾನ್ ಅವರು ಅಲ್ಲಿಗೆ ಹೋಗ್ತಾರೆ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಪಾಪ ಬೇಡಪ್ಪ ಹಿಂಗೆಲ್ಲ ಆಡಬೇಡಿ, ಇದೆಲ್ಲ ಚೆನ್ನಾಗಿ ಕಾಣೋದಿಲ್ಲ ಅಂತ. ಎಂಡಾರ್ಸ್ ಅವರಿಬ್ಬರು ರಿಕ್ವೆಸ್ಟ್ ಮಾಡಿರೋ ಅಲ್ಲಿ ಯಾರು ಕೇಳೋರಿರಲ್ಲ. ಆತ್ಮಸಾಕ್ಷಿ ಇದ್ರೆ ಹೇಳಿ, ಜಹೀರ್ ಅಹಮದ್ ಅವರು ಇವ್ರಿಗೆ ಹೇಳಿ, ಅವರು ರಿಕ್ವೆಸ್ಟ್ ಮಾಡ್ತಾರೆ, ಬೇಡ ಇದನ್ನೆಲ್ಲ ದೊಡ್ಡದು ಮಾಡಬೇಡಿ ಅಂತ. ನೋ ಒನ್ ಹೀಟ್ಸ್. ಫುಟೇಜು ಎಲ್ಲ ಕಡೆ ಇರ್ತದೆ. CTTV ಅಂತ ಅಲ್ಲ, CT ರವಿ ಎಲ್ಲ ಹೇಳದ್ದು, ನಾನು CTTV ಅಂತ ಹೇಳದ್ದು. ನೀನು ಹಿಂಗೆ ಹೇಳ್ತಾ ಇದೀಯಾ? ಸೌದಿ ನನಗೂ CT ರವಿಗೂ ತನ್ನ ಜಗಳ ತಂದಾಗ ನೀನು? ಇಲ್ಲಪ್ಪ, ನಾನು ರವಿನೂ ಬಹಳ ಸ್ನೇಹ, ಒಳ್ಳೆ ಸ್ನೇಹ ಇದೆ. ನೀ ಹೇಳಿದ್ರು ಕೇಳಲ್ಲ ಅವನು. ನಾವು ಸ್ಟೇಟ್ಮೆಂಟ್ಸ್ ಎವಿಡೆನ್ಸ್ ಕೊಡ್ತೀವಿ. ನಾವು ನಿಮ್ಮಂಗೆ ಬೇಕಾಗಿ ಮಾತಾಡೋಲ್ಲ ಇಲ್ಲಿ. ಐ ಕ್ಯಾನಾಟ್ ಸ್ಪೀಕ್ ವೇಗ್ ಸರ್. ಇಲ್ಲಿ ನಮ್ಮ ಹತ್ರ ಇದೆಲ್ಲದಕ್ಕೆ ಒಳ ಜಗಳ ಸರ್, ಇದು ಕೂತ್ಕೊಳ್ರಿ. ಕಾಂಗ್ರೆಸ್ ನ ಒಳ ಜಗಳ ಇಲ್ಲ. ಸತೀಶ್ ಬೇಡ ನೋಡಿ, ನಾವು 8:30 ಒಳಗೆ ಈ ಚರ್ಚೆ ಮುಗಿಸ್ಬೇಕು. ಜಮೀರ್ ಹೋಯ್ತಾರೆ, ರಿಜ್ವಾನ್ ಹೋಯ್ತಾರೆ, ಅವ್ರ ಪಾಪ ಪ್ರಯತ್ನ ಮಾಡ್ತಾರೆ, ಆದ್ರೆ ಮೈಕ್ ಇಲ್ಲ. 10:30 ಬಸವರಾಜ ಬೊಮ್ಮಾಯಿ ಫೋನ್ ಮಾಡ್ತಾರೆ ಇವರಿಗೆ. ಇವ್ರು ಹೇಳ್ತಾರೆ, ಸರ್ ಒಂದು ಒಳ್ಳೆ ಮೈಕ್ ಕೊಡಿಸ್ಕೊಡಿ, ನಾನು ಮಾತಾಡ್ತೀನಿ. ಅವ್ರಿಗೆ ಮೈಕು ಕಿತ್ತೋಗಿದೆ, ಇಲ್ಲಿ ಮೈಕ್ ಇಲ್ಲ ಅಂತ ಹೇಳ್ತಾರೆ. ಮೈಕು ಅಲ್ಲಿ ಪೊಲೀಸ್ನವ್ರು ಕೊಡೋ ಮೈಕು ಮಾತಾಡಕ್ಕಾಗಲ್ಲ. ಮಾತಾಡ್ಕೊಂಡ್ಬಿಟ್ಟವ್ರೆ.
ಮಾಡಿಸ್ಬಾರ್ದು ಅಂತ ಗಲಾಟೆ ಮಾಡಬಹುದು. ಈ ಆಂಜನೇಯನ ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ಕೊಟ್ಟವ್ರು ಯಾರು? ಇದು ಕಮ್ಯುನಲ್ ಆಗಿದ್ದಿದ್ರೆ, ಎರಡು ಕೋಮುಗಳ ಮಧ್ಯೆ ದ್ವೇಷ ಇಂದ ಆಗಿದ್ರೆ, ಜಯಂತಿ ಏನವರು ಸೀಸೆ ಮದರ್ ಆಫ್ ನವೀನ್, ಸಿಸ್ಟರ್ ಆಫ್ ಶ್ರೀನಿವಾಸ್ ಮೂರ್ತಿ, ಅವ್ರ ಮನೆಗೂ ನುಗ್ತಾರೆ. ಅವ್ರನ್ನ ಬಚಾವ್ ಮಾಡೋರು ಯಾರು ಗೊತ್ತಾ? ಜಯಂತಿನೇ ಹೇಳಿರೋದು, ನಾನು ಹೇಳಿರೋದಲ್ಲ. ಮುಸ್ಲಿಂ ಹುಡುಗರೇ ನಮ್ಮನ್ನು ರಕ್ಷಿಸಿದರು. ಲಾ ಮಿನಿಸ್ಟ್ರು ಉತ್ತರವನ್ನು ಕೊಡ್ತಾರೆ. ಅವ್ರು ಮಾತಾಡೋಕ್ಕವರು ನೀವು ಅವಕಾಶ ಕೊಡ್ಬೇಕು ತಾನೆ. ಅವ್ರು ಏನೇನು ತಪ್ಪುಗಳನ್ನು ಹೇಳಿಕೆ ಕೊಡ್ತಾರೆ, ಅದು ಉತ್ತರ ಕೊಡೋಕೆ ನಮ್ಮ ಶಕ್ತಿ ಇದೆ ತಾನೆ. ವಾಸ್ತವಿಕ ಸ್ಥಿತಿ ನಾವು ತಿಳಿಸ್ಬೋದು ತಾನೆ. ಮಧ್ಯದಲ್ಲಿ ಯಾಕೆ ಎದ್ದು ಮಾತಾಡ್ತೀರ? ಅರವಿಂದ್ ನಿಂಬಾವಳಿಯಲ್ಲೂ ವಿನಂತಿ ಮಾಡ್ತೇನೆ, ನಾವು ಉತ್ತರ ಕೊಡೋಣ, ಸರಿಯಾದ ಉತ್ತರ ಕೊಡೋಣ ದಯಮಾಡಿ. ಅವರ ಶಾಸಕರನ್ನ ಗೊತ್ತಿದೆ, ಅದೆಲ್ಲ ಉತ್ತರ ಕೊಡೋಣ, ಜಗತ್ತಿಗೆ ಗೊತ್ತಿದೆ. ಇವ್ರ ಚಿಂತೆ ಈ ಸದನದಲ್ಲಿ ಆಗ್ತಕ್ಕಂಥ ಚರ್ಚೆಗಳ ಪರಿಣಾಮವಾಗಿ ಪ್ರಶಾಂತವಾಗಿರ್ತಕ್ಕಂಥ ಸಮಾಜದಲ್ಲಿ ಮತ್ತೆ ನಾಳೆ ದಿವಸ ಏನಾದರೂ ಉದ್ವಿಗ್ನತೆ ಉಂಟಾದ್ರೆ ಅದಕ್ಕೆ ನಾವು ಕಾರಣರಾಗ್ತೀವಿ. ಓ ಸತ್ಯ ಹರಿಶ್ಚಂದ್ರು, ಆಯ್ತಪ್ಪ, ನೀವು ಬಹಳ ದೊಡ್ಡವರು, ನಾನು ನಿಮ್ಮಷ್ಟು ತಿಳಿದವನಲ್ಲ. NIA, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವರು ವಹಿಸ್ತಾ ಇದ್ದಾರೆ. ಸೊ ಯು ಮೀನ್ ಟು ಸೇ ದಟ್ ದಿಸ್ ಗೌರ್ಮೆಂಟ್ ಹಸ್ ನೋ ಫೇತ್ ಇನ್ ಅವರ್ ಪೊಲೀಸ್. ಫೈರೋಜ್ ಪಾಷಾ ಅನ್ನವರು ಒಂದು ಇದನ್ನ ಫೋಟೋ ಸ್ನ್ಯಾಟ್ ಹಾಕ್ತಾರೆ ಸರ್. ವಿ ಥ್ಯಾಂಕ್ಸ್ ಓಪನ್ ಹಾರ್ಟೆಡ್ಲಿ ಟು ಮುರುಗೇಶ್ ಜಿ that the real facts and reality which is been hidden is as exposed, so that all should do proper worship, belief system and faith in better way. Our non-Muslims brothers and sisters are not guided, whose principles and direction to follow. Many things has been added mixed which should be corrected immediately. Truth must be showed. ಇದೇನಿತ್ತು ಸರ್? ಯಾರೋ ಟಿವಿಲಿ ಹಾಕ್ಬಿಟ್ಟ, ನಾರಿಯಾ ಸೀರೆ ಕದ್ದ, ಅದನ್ನ ಕೋಟ್ ಮಾಡ್ತಾನೆ ಅವನು. ಇನ್ನೊಬ್ಬ ತಿಕ್ಲ ನವೀನ್ ಅನ್ನವನು, ಅವನು ನೆಕ್ಸ್ಟ್ ಡೇ ಆಗ್ತಾನೆ ಸರ್. ಅವನೇನಾಗ್ತಾನೆ, ನವೀನು ಹೈಲಿ ಸೆನ್ಸಿಟಿವ್ ಡೆರೋಗೇಟ್ರಿ ಪೋಸ್ಟ್ ಅಗೇನ್ಸ್ಟ್ ಪ್ರಾಫೆಟ್ ಮೊಹಮ್ಮದ್ ಆಗ್ತಾನೆ ಸರ್. ಎಷ್ಟು ಗಂಟೆಲಿ? 5:46 ಅವನಾಗ್ತಾನೆ ಸರ್. ಆನ್ 11/8/20 ಆಸ್ ಎ ಕಾಮೆಂಟ್ ಅಗೇನ್ಸ್ಟ್ ಒನ್ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಆಫ್ ಅದರ್. ಇದು ಇವರಿಬ್ಬರ ಮಧ್ಯೆ ಎಂಡ್ ಆಗಬೇಕಾಗಿತ್ತು. 1,500 to 2,000 in front of DGLE PS, shouting slogans, restoring to stone pelting, arsoning vehicle, forcefully broke open the gate of the DGLE police station and entered the premises, damaging DGLE PS by stone pelting. 1,000 to 1,000 feet near Naveen's house, shouting slogans, pelting stones, damaged Naveen's house, damaged vehicles, set fire to vehicles on the road. 800 to 1,000 near MLA's house, uttering provocative slogans, pelting slogans, damaging MLA's house, damaged vehicles, set fire to vehicles on road. 300 to 400 near KGL PS, argumenting with the police, shouting slogan, demanding the handover of Naveen, thinking he is secured and brought their damaged vehicles. Between 10 p.m. to 11 p.m, the crowd size and their violent acts at different places was like this. The whole thing starts from there. ಅವನು ಅಲ್ಲಿದ್ದಾನೆ ಅನ್ನೋದು ಅವನ ಮನೆಗೆ ಹೋಗೋದು, ಅವನು ಶ್ರೀನಿವಾಸ ಮನೇಲಿದ್ದಾನೆ ಅನ್ನೋದು ಅಲ್ಲಿಗೆ ಹೋಗೋದು, KGL ಪೊಲೀಸ್ ಸ್ಟೇಷನ್ ಆಗಿದ್ದಾನೆ ಅಂತ ಗೆಸ್ ಮಾಡೋದು, ಹೋಗೋದು, ನುಗ್ಗೋದು, ಹೊಡೆಯೋದು, ಬೆಂಕಿ. ನನಗೆ ಅಲ್ಲಿ ಮಾಹಿತಿ ಸಿಕ್ಕಿದ ಪ್ರಕಾರ, ನಾನು ಜನಗಳ ಜೊತೆ ಮಾತಾಡಿದ ಪ್ರಕಾರ, ಇನ್ನೋಸೆಂಟ್ ಪೀಪಲ್ಗಳೆಲ್ಲ ಅರೆಸ್ಟ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೋಸೆಂಟ್ ಪೀಪಲ್. ನಾನು ಐ ಡೋಂಟ್ ಸೇ ಅಲ್ಲಿ ತಪ್ಪಿತಸ್ಥರು ಇಲ್ವೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. 400 ಚಿಲ್ಲರೆ ಜನರಲ್ಲಿ. हमारे चैनल को सब्सक्राइब करें, बेल आइकॉन प्रेस करें. ಬೆಂಗಳೂರಿನಲ್ಲಿ DGಹಳ್ಳಿ ಮತ್ತು KGಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಹಿಂಸಾಚಾರ ನಡೀತು. ಹನ್ನೊಂದು 8/2020 ಇನ್ಸಿಡೆಂಟ್ ನಡೀಲಿಕ್ಕೆ ಕಾರಣ ಯಾರು? ಇದಕ್ಕೆ ಜವಾಬ್ದಾರ ಯಾರು? ಇದರ ಹೊಣೆ ಹೊರಬೇಕಾಗಿರೋರು ಯಾರು? ಹೊಣೆ ಹೊರಬೇಕಾಗಿರೋರು ಯಾರು?
ನಮ್ಮ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಅಧ್ಯಕ್ಷರು, ಒಂದು ಸತ್ಯಶೋಧನಾ ಸಮಿತಿಯನ್ನ ನೇಮಕ ಮಾಡಿದ್ರು. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಹೋಮ್ ಮಿನಿಸ್ಟರ್ ಜಾರ್ಜು ಕೂಡ ಮೆಂಬರ್ ಇದ್ರು. ಆಮೇಲೆ ರಾಮಲಿಂಗ ರೆಡ್ಡಿ ಮೆಂಬರ್ ಇದ್ರು. ದಿನೇಶ್ ಗುಂಡೂರಾವ್ ಇದ್ರ? ಇಲ್ಲ. ಕೃಷ್ಣ ಬೈರೇಗೌಡ ಇದ್ರು. ನಜೀರ್ ಅಹಮದ್ ಇದ್ರು. ಇವರೆಲ್ಲ ಸದಸ್ಯರುಗಳಿದ್ರು. ಇವರು ಹೋಗಿ 13ನೇ ತಾರೀಕು ಕಮಿಟಿ ರಚನೆ ಆಯಿತು. 14ನೇ ತಾರೀಕು ಮೀಟಿಂಗ್ ಮಾಡಿ 15ನೇ ತಾರೀಕು ಹೋದ್ರು ಅಲ್ಲಿಗೆ. ಯಾರು? ಹರಿಪ್ರಸಾದ್. ಎಸ್, ಹರಿಪ್ರಸಾದ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ಸ್. ಅವರೆಲ್ಲ ಹೋಗಿ ಭೇಟಿ ಮಾಡಿ, ಜನಗಳನ್ನೆಲ್ಲ ಭೇಟಿ ಮಾಡಿ, ಜನಗಳಿಗೆಲ್ಲ ಸಾಂತ್ವನ ಹೇಳಿ ವಸ್ತುಸ್ಥಿತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ರು. ಭಾರತೀಯ ಜನತಾ ಪಕ್ಷದವರು ಒಂದು ಫ್ಯಾಕ್ಟ್ಸ್ ಫೈಂಡಿಂಗ್ ಕಮಿಟಿ ಮಾಡಿದ್ರು. ಎಂಥದ ಪೀಪಲ್ಸ್ ಫೋರಂ ಅಂತಲೋ ಎಂಥದ ಒಂದು ಹೆಸರಿನಲ್ಲಿ ಮಾಡಿದ್ರು. ಆಮೇಲೆ ಸ್ಥಳೀಯರೇ ಒಂದು ಮಾಡ್ಕೊಂಡಿದ್ರು, ಅಡ್ವೊಕೇಟ್ಸ್ ಫೋರಂ ಅಂತ ಹೇಳಿ ಮಾಡ್ಕೊಂಡಿದ್ರು. ಇವೆಲ್ಲವೂ ಕೂಡ ರಿಪೋರ್ಟ್ಗಳು ಬಂದಿದ್ದಾವೆ. ಘಟನೆಗೆ ಕಾರಣ ಒಬ್ಬ ನವೀನ್ ಅನ್ನೋರು, ನವೀನ್ ಕುಮಾರ್ ಅನ್ನೋರು 11ನೇ ತಾರೀಕು ಸಾಯಂಕಾಲ 5:47 45 ಅಥವಾ 47 ನಿಮಿಷ ಆಸ್ಪಾಸ್ನಲ್ಲಿ ಒಂದು ಏನಂತ ಕರೆಯೋದಕ್ಕೆ ಪೋಸ್ಟ್ ಏನ್ ಮಾಡ್ತಾರ, ವಾಟ್ಸ್ಆಪ್, ಫೇಸ್ಬುಕ್. ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ, ಅದಕ್ಕೋಸ್ಕರ ನಿನಗೂ ಇಲ್ವಾ? ಫೇಸ್ಬುಕ್, ವಾಟ್ಸ್ಆಪ್ ಮೂಲಕ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಒಂದು ವ್ಯಂಗ್ಯ ಚಿತ್ರವನ್ನು ಹಾಕಿ ಅವಹೇಳನಕರವಾದಂತ, ಅವರು ಪ್ರವಾದಿಗಳು, ವ್ಯಂಗ್ಯ ಚಿತ್ರ ಹಾಕಿ ಅದನ್ನ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದ ಮೇಲೆ ಅಲ್ಲಿ ಗಲಭೆ ಆಗಲಿಕ್ಕೆ ಕಾರಣ ಆಗ್ತದೆ. ಸುಮಾರು 8 ಜನ SDPIನವರು ಫಿರ್ಯಾದ್ ಕೊಡಕ್ಕೆ ಹೋಗ್ತಾರೆ. ನೋಡಿ, ಈ ತರ ನವೀನ್ ಅನ್ನೋನು ಈ ತರ ಪೋಸ್ಟ್ ಮಾಡ್ಬಿಟ್ಟು ಜನರಲ್ಲಿ ಆಕ್ರೋಶ ಔಟ್ ಮಾಡ್ಬಿಟ್ಟಿದ್ದಾನೆ, ಅವ್ರ ಮೇಲೆ ಕ್ರಮ ತಗೊಳ್ರಿ, ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಏನ್ ಹೇಳ್ತಾರೆ ಕಾರಣ ಅಂತಂದ್ರೆ, ಇಟ್ ಇಸ್ ಅ ಸೈಬರ್ ಕ್ರೈಮ್ ಬರ್ತದೆ, ನಾವು ವಿ ಕಾಂಟ್ ಟೇಕ್ ಅಪ್ ದಿಸ್ ಮ್ಯಾಟರ್, FIR ಮಾಡಕ್ ಬರಲ್ಲ ಇದನ್ನ ಅಂತ ಹೇಳ್ತಾರೆ. ಅದಾದ್ಮೇಲೆ ಸುಮಾರು 18-20 ಜನ ಮೌಲ್ವಿಗಳು ಹೋಗ್ತಾರೆ. ಅವರು ಒತ್ತಾಯ ಮಾಡ್ತಾರೆ ಕಂಪ್ಲೇಂಟ್ ತಗೊಳ್ರಿ ಅಂತ. ಇದು ಸುಮಾರು 2 ಅವರ್ಸ್ ಚರ್ಚೆಗಳು ನಡೀತವೆ. 7:30ಯಿಂದ 9:30ವರೆಗೆ ಚರ್ಚೆ ನಡೀತವೆ. ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಇಲ್ಲ ಪಾಪ, ಅವ್ರಿಗೆ ಬೇಗ ಗುಣ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ಜಮೀರ್ ಅಹಮದ್ ಅವರಿಗೆ ಫೋನ್ ಮಾಡ್ತಾರೆ 10:15ನಲ್ಲಿ, ನೀವು ಹೋಗ್ರಿ ಸ್ವಲ್ಪ ಸಮಾಧಾನ ಮಾಡ್ರಿ ಅಂತ. ಅಲ್ಲಿ ಭಾಗದ ಜನ ರಿಜ್ವಾನ್ಗೆ ಹೇಳ್ತಾರೆ, ಎಲ್ಲ ರಿಜ್ವಾನ್ ಇಲ್ವಾ, ರಿಜ್ವಾನ್ಗೆ ಹೇಳ್ತಾರೆ. ಇವರು ಒಂದು 10 ನಿಮಿಷ ಮುಂಚಿತವಾಗಿ ಹೋಗ್ತಾರೆ, ಅವ್ರು 10 ನಿಮಿಷ ಲೇಟ್ ಆಗಿ ಹೋಗ್ತಾರೆ. ಅದಕ್ಕಿಂತ ಹಿಂದೆ ಅನೇಕ ಟ್ವೀಟ್ಗಳನ್ನು ಮಾಡಿರ್ತಾರೆ ಅವರು. ಯಾರು?
ನವೀನ್ ಇದಾದಾಗ ಜಡ್ಜ್ಮೆಂಟ್ ಬಂದಾಗ ಅಯೋಧ್ಯ ಮೇಲೆ ಜಡ್ಜ್ಮೆಂಟ್ ಬಂದಾಗ ಆಮೇಲೆ ಆ ಪೂಜೆ ಮಾಡಿದಾಗ ಎಲೆಕ್ಷನ್ ಟೈಮ್ ಪೂಜೆ ಆ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಹೇಳ್ತಾರೆ, ನಾನು ಇವತ್ತು ಬಿಜೆಪಿ ವೋಟ್ ಹಾಕಿದ್ದೀನಿ, ಇಲ್ಲ ಇಲ್ಲಿ ಇದೆ ಹೇಳ್ತೀನಿ ಒಂದು This Lok Sabha election, I have voted for BJP. Rain on election day also indicates lotus will blossom on May 23rd. ಇದು ಒಂದು ಅವರು ಹೇಳೋದು. Finally, we lived the best day of 2020. ಇದು ಯಾವಾಗ ಅಂತಂದ್ರೆ ಅಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಪೂಜೆ ಮಾಡಿದ್ರಲ್ಲ ಆಗ. ದಿ ಫ್ಯೂ ಗೈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ ಆರ್ ಸ್ಟೇಟಿಂಗ್ ಐ ಆಮ್ ನಾಟ್ ಸೆಕ್ಯುಲರ್ ಫಾರ್ ಸೆಲೆಬ್ರೇಟಿಂಗ್ ರಾಮ ಮಂದಿರ್. ದಿ ಫ್ಯಾಕ್ಟ್ ಈಸ್ ಇಫ್ ಯು ಪೀಪಲ್ ವರ್ ಟ್ರೂ ಸೆಕ್ಯುಲರ್ ಯು ವುಡ್ ಹ್ಯಾವ್ ಜಾಯಿಂಡ್ ಅಸ್ ಅಂಡ್ ಸೆಲೆಬ್ರೇಟೆಡ್. ಈ ಥರದವೆಲ್ಲ ನಡೆದಿರ್ತವೆ. ಇವರಿಗೆ ಮುಜಾಮಿಲ್ ಅವರ ಫಾಲೋಯರ್ಸ್ ಅವ್ರಿಗೆ ಈ ಥರದವು ಟ್ವೀಟು ಮತ್ತು ಪ್ರತಿ ಟ್ವೀಟು. ಸ್ವಲ್ಪ ಬಿಸಿನೀರು ಕೊಡಪ್ಪ ತಮ್ಮ. (2020) was worst until today, 5th August. It has given me a life, time of happiness. Jai Shri Ram. ಈ ಥರ ಪ್ರಚೋದನಕಾರಿಯಾದಂಥ ಟ್ವೀಟ್ಗಳನ್ನು ಮಾಡೋದು, ಅದಕ್ಕೆ ಕೌಂಟರ್ ಟ್ವೀಟ್ಗಳು ಬರೋದು. ಸರ್ ಒಂದು ಒಂದು ಮಾಹಿತಿ ನೀವು ಮುಂಚೆ ಮಾಹಿತಿ ಹೇಳಲಿಲ್ಲ. ಈ ನವೀನ್ ಟ್ವೀಟ್ ಆಯ್ತು, ಆಮೇಲೆ ಹೇಳರಿ ಕೂತ್ಕೊಳ್ಳಿ ಪ್ಲೀಸ್. ಹೇಳ್ತೀನಿ ಆಮೇಲೆ ಹೇಳರಿ ಕೂತ್ಕೊಳ್ಳಿ. ಅಲ್ಲ, ಅವ್ನು ಟ್ವೀಟ್ ಮಾಡೋ ಮುಂಚೆ ಯಾಕೂಬ್ ಅಡಿಯಾರ್ ಬಶೀರ್ ಅನ್ನೋನು ಏನು ಪೋಸ್ಟ್ ಹಾಕಿದ ಅನ್ನೋದು ಕೂಡ ತಾವು ಹೇಳಬೇಕು. ಅವನು ಹಾಕಿರುವಂಥ ಪೋಸ್ಟ್ಗೆ ಇವನು ರಿಯಾಕ್ಟ್ ಮಾಡಿರೋದು. ಮತ್ತು ಎರಡನೇದು ನವೀನ್ ಅನ್ನುವಂಥವನು ಯಾವ ಪಕ್ಷದ ಕಾರ್ಯಕರ್ತ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅವನು. ಯಾರು? ಬಿಜೆಪಿ ಪಕ್ಷದವನು ನೇರವಾಗಿ ಹೇಳ್ಕೊಂಡಿದ್ದಾನೆ. ಐ ವೋಟೆಡ್ ಫಾರ್ ಬಿಜೆಪಿ ಅಂತ ಮಾತಾಡ್ತಾ ಇಲ್ಲ ನಾವು. ಸಪೋರ್ಟ್ ಮಾಡ್ತಾ ಇದ್ದೀರಾ? ಅದು ಬಂದಾಗ ಮಾತ್ರ ದಾಖಲೆ ಕೊಡ್ತೀವಿ. ನಾಯಕರು ಮಾತಾಡ್ತಾ ಇದ್ದಾರೆ, ಈ ರೀತಿ ಮಾತಾಡ್ಲಿ ಅವರು. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು, ಇವರೆಲ್ಲ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಮಂತ್ರಿಗಳು ಉತ್ತರ ಕೊಡ್ಲಿ, ನೀವೆಲ್ಲ ಉತ್ತರ ಕೊಡಕ್ಕೆ. ಎಲ್ಲರೂ ಕೂತ್ಕೊಳ್ಳಿ. ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ, ಕೂತ್ಕೊಳ್ಳಿ. ದಯವಿಟ್ಟು ರೇಣುಕಾಚಾರ್ಯ ಕೂತ್ಕೊಳ್ಳಿ. ಅಧ್ಯಕ್ಷರೇ ಮಾತಾಡಿ. ಸಿದ್ದರಾಮಯ್ಯನವ್ರು ನೀವು ಮಾತಾಡಿ. ಅಧ್ಯಕ್ಷರೇ, ಅರವಿಂದ್ ಲಿಂಬಾವಳಿ ಅವರ ಪಾಯಿಂಟ್ ಲಿಂಬಾವಳಿಯವರು ಆ ಪಾಯಿಂಟ್ ಆಫ್ ಆರ್ಡರ್ ಹೇಳಿದ್ರು ಅಂತ ಕೂತ್ಕೊಂಡೆ. ಅರವಿಂದ್ ಲಿಂಬಾವಳಿ ಅವರೇ ಕೂತ್ಕೊಳ್ಳಿ ಪ್ಲೀಸ್. ನಾನು ಆಗಿದ್ದಕ್ಕೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾಕೂ ಅಧ್ಯಕ್ಷರೇ ಬಶೀರ್ ಏನ್ ಹಾಕಿದ್ದ? ಒಂದ್ ನಿಮಿಷ ರೀ, ಮಾತಾಡ್ತಿದ್ದಾರೆ.
ಯಾರು ಒಬ್ರು ಮಾತಾಡ್ರಿ. ರೇಣುಕಾಚಾರ್ಯ, ಯಾಕೂಬ್ ಅಡಿಯಾರ್ ಬಶೀರ್ ಏನ್ ಹಾಕಿದ್ದ ನವೀನ್ ಹಾಕೋಕ್ಕಿಂತ ಮುಂಚೆ please. ದಯವಿಟ್ಟು ಅದನ್ನು ಸದನದ ಮುಂದೆ ಬರಲಿ. ಅವರು ಯಾವ ರಾಷ್ಟ್ರೀಯ ನಾಯಕರ ಫೋಟೋ ದಯವಿಟ್ಟು ಸದನ ಸಮಯಕ್ಕೆ ಸರಿಯಾಗಿ ಪಾಯಿಂಟ್ ಆಫ್ ಆರ್ಡರ್ ಹೋಲಿಸಿ ಪಾಯಿಂಟ್ ಆಫ್ ಆರ್ಡರ್ ಕೇಳಿದ್ದಾನೆ. ಅಪಮಾನ ಮಾಡಿದ, ಅದಕ್ಕೆ ಅಲ್ಲಿಂದ ಶುರು ಆಗಿದ್ದು ಘಟನೆ. ಮತ್ತು ಅವನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಇವರು ಅನಗತ್ಯವಾಗಿ ಅವನನ್ನ ಬಿಜೆಪಿ ಅವನು ಬಿಜೆಪಿ ಮತ ಹಾಕಿದ. ಇವರಿಗೆ ಚರ್ಚೆ ಬೇಕಾಗಿಲ್ಲ ಸನ್ಮಾನ್ಯ ಅಧ್ಯಕ್ಷ. ಇವರಿಗೆ ಈ ಸಮಸ್ಯೆ ಶುರು ಆಯ್ತು ಅಲ್ಲ, ಇದು ತಪ್ಪು ಮಾಹಿತಿಯನ್ನ ಸದನಕ್ಕೆ ಹೋಗಬಾರ್ದು. ಓಕೆ, ಸಿದ್ದರಾಮಯ್ಯನವರು ಮುಂದುವರಿಸಿ. ಮಾನ್ಯ ಹೇಳ್ಬಾರ್ದು ಸರ್, ಸುಳ್ಳು ಹೇಳ್ಬಾರ್ದು. ಹೇಳಿ, ತಾವು ಮುಂದುವರಿಸಿ. ಅವ್ರಿಗೆ ಸರ್ ಒಂದ್ ನಿಮಿಷ ಸರ್, ನಾವು ಸುಮ್ಗಿರ್ತೀವಿ. ನಾವು ನಿಲ್ತೀವಿ ಸರ್, ಒಂದೇ ಅವ್ರೇನು ಹೇಳ್ತಾ ಇದ್ರು. ಜಮೀರ್, ನೀವು ಸುಮ್ಮನಿರಿ, ಎಲ್ಲ ಸುಮ್ಮನೆ. ಆದ್ರೆ ಜಮೀನ್ ನಡವಳಿಕೆಗಳನ್ನ ಇಡೀ ರಾಜ್ಯ ಜನ ನೋಡಿದ್ರೆ ಆಶಾ ಕಾರ್ಯಕರ್ತರು ರೇಣುಕಾಚಾರ್ಯ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ದಯವಿಟ್ಟು ಕೂತ್ಕೊಳ್ರಿ. ರೇಣುಕಾಚಾರ್ಯ ಗೌರವ ಕೊಡ್ರಿ. ಕೂತ್ಕೊಳ್ರಿ ಒಂದ್ ನಿಮಿಷ. ಸರ್ ಕಡ್ತಕ್ಕೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್, ಸತೀಶ್ ಕೂತ್ಕೊಳ್ಳಿ. ಅರವಿಂದ್ ಆಮೇಲೆ ಮಾತಾಡೋದು. ಸತೀಶ್ ತಾವು ಮುಂದುವರಿಸಿ. ಸಿದ್ದರಾಮಯ್ಯ ಮುಂದುವರಿಸ್ಬೇಕು. ಹೇಳಿ ಆಗಲ್ಲ, ನಾನು ಮುಂದುವರಿಸಿ. ತಾವು ಮುಂದುವರಿಸಿ. ಓಕೆ, ಐ ವಿಲ್ ಗೋ ಬೈ ಯುವರ್ ಅಡ್ವೈಸ್. ಇಲ್ಲ, ನೀವು ಮುಂದುವರಿಸಿ, ಮಾತನ್ನು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ಯಾಕೆಂದ್ರೆ 7 ಗಂಟೆ ಆಗ್ಬಿಡ್ತು, ಹಾಗಾಗಿ 7 ಗಂಟೆ ಆಗ್ಬಿಡ್ತು. ಸರ್ ಇದು ಕೂತ್ಕೊಳ್ರಿ. ಕಾಂಗ್ರೆಸ್ನ ಒಳ ಜಗಳ. ಅಯ್ಯಪ್ಪ, ಇದೇನು ಇಲ್ಲ, ಸತೀಶ್ ಬೇಡ ನೋಡಿ, ನಾವು 8:30 ಒಳಗೆ ಈ ಚರ್ಚೆ ಮುಗಿಸ್ಬೇಕು. ಹಾಗಾಗಿ 8:30 ಒಳಗೆ ಸತೀಶ್ ಯಾರು ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. 8:30 ಒಳಗೆ ನಾವು ಚರ್ಚೆ ಮುಗಿಸ್ಬೇಕು. ಅದ್ರ ಮೊದಲು ಈ ಡಿ.ಕೆ. ಶಿವಕುಮಾರ್ ಅವರು ಮಾತಾಡೋರು. ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಸರ್. ತಪ್ಪಿದೆ ಅಂತ ನೋಡಿ ಸಭಾಧ್ಯಕ್ಷರೇ, ಫಸ್ಟ್ ತಪ್ಪು ಯಾರು ಅಮ್ಮ, ನಿನ್ಗೇನ್ ಗೊತ್ತು? ನೀವು ಹೇಳಿ ಸಿದ್ದರಾಮಯ್ಯನವ್ರು, ತಾವು ದಯವಿಟ್ಟು ಮುಂದುವರಿಸಿ. ಈಗ ಯಾರ ಮೈಕು ಕೆಲಸ ಮಾಡುದಿಲ್ಲ, ನಿಮ್ಮ ಮೈಕ್ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ. ಆ ಫ್ಯಾಕ್ಟ್ಸು ಅದಕ್ಕೆ ಉತ್ತರ ಕೊಡೋರು ಹೋಮ್ ಮಿನಿಸ್ಟ್ರಿ ಕೊಡ್ತಾರೆ, ಇಲ್ಲ ಚೀಫ್ ಮಿನಿಸ್ಟರ್ ಕೊಡ್ತಾರೆ. ಅದು ನಾನು ಹೇಳ್ದದ್ದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ, ಅವ್ರು ಏನೇನು ಮಾಡಿದ್ದೀವಿ ಅಂತ ಹೇಳಲಿ ಅವರು. ಮಾನ್ಯ ಅಧ್ಯಕ್ಷರೇ, ಈ ಒಂದು ಅವಹೇಳನಕರವಾದಂಥ ಟ್ವೀಟ್ ಆಗದೆ ಹೋಗಿದ್ರೆ ಅಲ್ಲಿ ಈ ಗಲಭೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಂಬರ್ 1. ನಂಬರ್ 2, ಕಂಪ್ಲೇಂಟ್ ಅನ್ನ ಕೂಡಲೇ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ರೆ ಯಾರು ಇದಕ್ಕೆ ಕಾರಣಕರ್ತರಾಗಿದ್ರು ಈ ಕಂಪ್ಲೇಂಟ್ ಬರಲಿಕ್ಕೆ, ಆ ವ್ಯಕ್ತಿಯನ್ನ ಕೂಡಲೇ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಅಲ್ಲಿ ನನ್ನ ಪ್ರಕಾರ, ನಾನು ಹೋಗಿದ್ದೆ ಅಲ್ಲಿಗೆ ಸ್ಥಳಕ್ಕೆ, ಡಿ.ಕೆ. ಶಿವಕುಮಾರ್ ಕೂಡ ಹೋಗಿದ್ರು, ನಮ್ಮ ಸತ್ಯಶೋಧನಾ ಸಮಿತಿ ಕೂಡ ಹೋಗಿದ್ರು, ದಿನೇಶ್ ಗುಂಡೂರಾವ್ ಕೂಡ ಹೋಗಿದ್ರು, ಜಾರ್ಜ್ ಕೂಡ ಹೋಗಿದ್ರು. ನನಗನ್ಸುತ್ತೆ, ನಾನು ಅಲ್ಲಿ ಹೋಗಿ ಪೊಲೀಸ್ನವ್ರ ಜೊತೆನಲ್ಲಿ ಜನಗಳ ಜೊತೆ ಮಾತಾಡಿದಾಗ ನಮ್ಮ ಕಂಪ್ಲೇಂಟ್ ತಗೊಳ್ಳಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಆರೋಪ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕಂಪ್ಲೇಂಟ್ FIR was sent to court next day, that is on 12th.
in the morning 4 o'clock. ಅವರು ಕಂಪ್ಲೇಂಟು SDPIನವರು ಅಥವಾ ಮೌಲ್ವಿಗಳು ಅವ್ರು ಬಂದು ಕೊಟ್ಟ ತಕ್ಷಣ ರಿಜಿಸ್ಟರ್ ಮಾಡ್ಕೊಬಿಟ್ಟು FIR ಕಳಿಸ್ಬಿಟ್ಟು ದಿ ಪರ್ಸನ್ ಹೂ ಹ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅವನು ಅರೆಸ್ಟ್ ಆಗ್ಬಿಟ್ಟಿದ್ರೆ ಬಹುಶಃ ಅವತ್ತೇನು ಹಾನಿ ಆಯಿತು, ಅಹಿತಕರವಾದಂಥ ಘಟನೆ ನಡೀತು, ಅದು ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ದಟ್ ಇಸ್ ಮೈ ಒಪಿನಿಯನ್ ಅಂಡ್ ಆಲ್ಸೋ ಇಂಪ್ರೆಷನ್ ಆನ್ ದಿ ಇನ್ಫಾರ್ಮೇಶನ್ ಗ್ಯಾದರ್ಡ್. ವೈ ದಿ ಪೊಲೀಸ್ ಪೀಪಲ್ ನನಗೆ ಅಲ್ಲಿ ಮಾಹಿತಿ ಪ್ರಕಾರ ದಿ ಸ್ಟೇಷನ್ ಹೌಸ್ ಆಫೀಸರ್ ಇವ್ರು ಕಂಪ್ಲೇಂಟ್ ಕೊಡಕ್ಕೆ ಇರಲಿಲ್ಲ. ಆಗ ಎಷ್ಟು ಜನ ಇದ್ರು? ಬಹಳ ಕಡಿಮೆ ಜನ ಇದ್ರು, 50-60 ಜನ ಇದ್ರು. ಆಮೇಲೆ ಅವರೆಲ್ಲ ಅಲ್ಲಿ ಬಂದವರೆಲ್ಲ ಇವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ, ನವೀನ್ ಅರೆಸ್ಟ್ ಮಾಡಲಿಲ್ಲ ಅಂತ ಗೊತ್ತಾದ ಮೇಲೆ ಜನ ಜಾಸ್ತಿ ಸೇರಕ್ಕೆ ಶುರು ಮಾಡಿದ್ರು. ನೀವು ಹೋದಾಗ ಒಂದು 500 ಜನ 1000 ಜನ ಇದ್ರ? ರಿಜ್ವಾನ್ ಹೋಗ ಸರ್, ನಿಜಾಂಶ ಮಾತಾಡಿ ಸರ್, 9:30 ನಿಜಾಂಶ ಮಾತಾಡಿ. ಸುಳ್ಳು ಹೇಳಬೇಡಿ. ಎಷ್ಟು ಜನ ಇದ್ರಿ? ಅಲ್ಲ ನೀವು ಹೋದಾಗ ಎಷ್ಟು ಜನ ಇದ್ರು? ಬೆಂಕಿ ಇಟ್ಟಿದ್ರು, ನೀವು ಸಮಸ್ಯೆ ಮಾಡ್ಕೋತಾ ಇದ್ದೀರಾ. ಮತ್ತೆ ಬಿಡಿ, 10 ಗಂಟೆ ಆಯ್ತು, ಕೂತ್ಕೊಳ್ಳಿ. ಜಮೀರ್ ಅವರೇ ಗಲಾಟೆ ಮಾಡಿ ಈಗ ಕೂತ್ರಿ, ಆಮೇಲೆ ಉತ್ತರ ಕೊಡ್ತಾರೆ ಅವ್ರು. ಕೂತ್ರಿ, ನೀನು ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ರಿಪ್ಲೈ. ಆಯ್ತು, ಕೂತ್ಕೊಳ್ಳಿ. ಸುಳ್ಳು ಹೇಳ್ಬೇಕು. ಅದು ಮಾಡಕ್ ಆಗಿಲ್ಲ. ನಾನು ಪೊಲೀಸ್ನವ್ರು ಕೇಳಿದೆ ಸರ್, ಪೊಲೀಸ್ನವ್ರು ಕೇಳಿದೆ, ಮನೆಗೆ ಬೆಂಕಿ ಇಟ್ರು, ನೀ ಅಲ್ಲಿ DCP ಕೇಳಿದೆ, ಕಾಪಾಡ್ಕೊಳಕ್ಕಾಗಿಲ್ಲ ನಿಮ್ಗೆ. DCP ಅವ್ರು ಕಾಪಾಡ್ಬೇಕಾಗಿತ್ತು, ಪೊಲೀಸ್ ಅವ್ರು ಕಾಪಾಡ್ಬೇಕು. ನಾರ್ತ್ ಈಸ್ಟ್ DCP ಬಂದಿದ್ರು, ಅವ್ರನ್ನ ಕೇಳಿದೆ. ಅವ್ರ ಪ್ರಕಾರ ಸುಮಾರು 7:30 8 ಗಂಟೆ ಒಳಗಡೆ ಆಗಿರ್ಬೋದು ಸರ್, FIR ಆಗಿರ್ಬೋದು. ನಿಮ್ಮ ಪಾರ್ಟಿ MLA ಮನೆಗೆ ಬೆಂಕಿ ಇಟ್ಟು ಸಮರ್ಥನೆ ಪೊಲೀಸ್ ಸ್ಟೇಷನ್ಗೆ ಮಾತಾಡ್ಕೊಂಡ್ಬಿಟ್ಟವ್ರೆ, ಮಾತಾಡಿಸ್ಬಾರ್ದು ಅಂತ ಗಲಾಟೆ ಮಾಡಬೇಕು. ಏನ್ ಮಾಡ್ಬೇಕು? ದಳಿತ ಅಂತ ಹೇಳಿ ಕೇಳಿಲ್ಲ ಇವರು. ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಮಾಡ್ಕೊಳ್ತೀರಿ ಅಧ್ಯಕ್ಷರೇ, ಒಂದ್ ಒಳಗೆ ಹಾಕ್ಲಿ ಇಂಟೆಲಿಜೆನ್ಸ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ ಮಾಹಿತಿ ವಾಂಟ್ ಕಂಟ್ರೋಲ್. ಸನ್ಮಾನ್ಯ ಅಧ್ಯಕ್ಷ, ಸರ್, ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ, ನಾಳೆ ನಿಮ್ಮ ಯಾರು ಹೇಳ್ಬೇಡ್ರಿ, ಕೂತ್ಕೊಳ್ರಿ. ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಯಾರು ಹೇಳ್ಬೇಡಿ, ಅದೇ ನೀವೇ ಮಾತಾಡ್ರಪ್ಪ. ಅಲ್ಲ ಮಾಹಿತಿ ಮಾತಾಡ್ರಿ. ಅಲ್ಲ, ತಾವು ಸತೀಶ್ ನಾಯಕರು ನಿಂತ್ಕೊಂಡಿದ್ದಾರೆ ಇಲ್ಲಿ. ದಯವಿಟ್ಟು ಕುಂತ್ಕೊಳ್ಳಿ. ಸಿದ್ದರಾಮಯ್ಯನವರು ಮಾತಾಡಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ. ಅವ್ರು ಯಾವುದೇ ಪ್ರಶ್ನೆಗಳು ಎತ್ತಿದ್ರೆ ಅನಗತ್ಯವಾಗಿ ದಯಮಾಡಿ ಅವರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಅವ್ರು ಮಾತನಾಡ್ಲಿ ದಯವಿಟ್ಟು. ನಂದು ಸಿದ್ದರಾಮಯ್ಯನವ್ರಲ್ಲಿ ಒಂದು ವಿನಂತಿ, ನೀವು ಜಮೀರ್ ಅವ್ರನ್ನ ಏನಾದ್ರು ಕೇಳಲಿಕ್ಕೆ ಹೋಗ್ಬೇಡಿ. ನೀವು ಏನ್ ಮಾತಾಡ್ಬೇಕು ನೀವೇ ಮಾತಾಡ್ಬಿಡಿ. ಅಲ್ಲಿ ಕೇಳಿದ ಕೂಡಲೇ ಸಮಸ್ಯೆ ಶುರು. ಎಲ್ಲದಕ್ಕೂ ಕಾರಣ ಜಮೀರ. ನೀವು ಜಮೀರ್ಗೂ 5 ನಿಮಿಷ ಮಾತಾಡೋಣ. ನೀವು ಮಾತಾಡುವಾಗ ಅವ್ರನ್ನ ಕೇಳಬೇಡಿ. ಮಾನ್ಯ ಮುಖ್ಯಮಂತ್ರಿ ಆಗಿದ್ದವರು ನೀವೆಲ್ಲ ಸಮಾಜದ ಪರವಾಗಿರ್ಬೇಕು. ಕೂತ್ಕೊಳ್ರಿ. ಆಯ್ತು ಆಯ್ತು. ಚಂದ್ರಣ್ಣ
ಕೂತ್ಕೊಳ್ರಿ. ಚಂದ್ರಣ್ಣ. ಮೆಂಬರ್ ಲೈಕ್ ಯು. ಕೂತ್ಕೊಳ್ರಿ. ಚಂದ್ರಣ್ಣ ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ರು ದಯವಿಟ್ಟು. ಮೆಂಬರ್ ಲೈಕ್ ಯು. Okay. Has got every rights. ಓಕೆ, ನೀವು ಮಾತಾಡಲಿ, ಜಮೀರ್ ಮಾತಾಡೋದು ಬೇಡ. ನೀವು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಕಾರ ಆ DCP ಪ್ರಕಾರ DCP ಹೋಗಿರೋದು ಕೂಡ 9 o'clock ಅಷ್ಟೊತ್ತಿಗೆ ಹೋಗಿರೋದು, ರಾತ್ರಿ. ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು. ಗಲಾಟೆ ಆಗಿರೋದು ಅದು 7:47 ಆದ ತಕ್ಷಣ ಶುರು ಆಗ್ಬಿಟ್ಟಿದೆ ಗಲಾಟೆ. DCP ಹೋಗ್ಲೇ ಇಲ್ಲ. FIR ರಿಜಿಸ್ಟರ್ ಆಗಲಿಲ್ಲ. ಅಲ್ಲಿ ಯಾರು ಸೀನಿಯರ್ ಪೊಲೀಸ್ ಆಫೀಸರ್ ಇಲ್ಲ. DGಹಳ್ಳಿ ಪೊಲೀಸ್ ಸ್ಟೇಷನ್ ಇಲ್ಲಿಂದ ಎಷ್ಟು ದೂರ ಇರಬೇಕು? ಬಹಳ ಹತ್ರ. KSRP ಕೇಂದ್ರದಿಂದ ಎಷ್ಟು ದೂರ ಇರಬೇಕು? ಅಲ್ಲಿಗೂ ಹತ್ರ. ಪೊಲೀಸ್ನವರು ಜನ ಜಾಸ್ತಿ ಆಯ್ತಾ ಇದ್ರಲ್ಲ, ಸಫಿಷಿಯಂಟ್ ಫೋರ್ಸ್ ಮಾಡ್ಕೋಬೇಕೋ ಬೇಡ? ಅದು ಮಾಡ್ಕೊಂಡಿಲ್ಲ. ಜಮೀರ್ ಹೋಯ್ತಾರೆ, ರಿಜ್ವಾನ್ ಹೋಯ್ತಾರೆ, ಅವ್ರ ಪಾಪ ಪ್ರಯತ್ನ ಮಾಡ್ತಾರೆ, ಆದ್ರೆ ಮೈಕ್ ಇಲ್ಲ. 10:15 ಬಸವರಾಜ ಬೊಮ್ಮಾಯಿ ಫೋನ್ ಮಾಡ್ತಾರೆ ಇವರಿಗೆ. ಇವ್ರು ಹೇಳ್ತಾರೆ, ಸರ್ ಒಂದು ಒಳ್ಳೆ ಮೈಕ್ ಕೊಡಿಸ್ಕೊಡಿ, ನಾನು ಮಾತಾಡ್ತೀನಿ. ಅವರಿಗೆ ಮೈಕು ಕೆಟ್ಟೋಗಿದೆ, ಇಲ್ಲಿ ಮೈಕ್ ಇಲ್ಲ ಅಂತ. ಮೈಕ್ ಇಲ್ಲ ಅಂತ ಹೇಳ್ತಾರೆ. ಮೈಕು ಅಲ್ಲಿ ಆ ಪೊಲೀಸ್ನವ್ರು ಕೊಡೋ ಮೈಕು ಮಾತಾಡಕ್ಕಾಗಲ್ಲ. ಕ್ರೌಡ್ ಬಹಳ ಗಲಾಟೆ ಮಾಡ್ತಾ ಇರ್ತದೆ. ಆಮೇಲೆ ಸುಮಾರು 10 ಗಂಟೆ ಸಮಯಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ MLA ಅವ್ರ ಮನೆಗೆ ನುಗ್ತಾರೆ. ಅವ್ರ ಮನೆ ಮುದ್ದದ್ದ ವೆಹಿಕಲ್ಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಕೆಳಗಡೆ ವೆಹಿಕಲ್ಗಳು ಅಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಪಾರ್ಕಿಂಗ್ನಲ್ಲಿ ಇದ್ದಂಥ ವೆಹಿಕಲ್ಗಳಿಗೆ ಹಾಕ್ತಾರೆ. ಅವರ ಆಕ್ರೋಶ ಇದ್ದದ್ದು ಪೊಲೀಸ್ನವ್ರ ಮೇಲೆ. ವೈ? ಇಟ್ ಇಸ್ ಬಿಕಾಸ್ FIR ರಿಜಿಸ್ಟರ್ ಮಾಡ್ಕೊಳ್ಳಲಿಲ್ಲ, ನವೀನನ್ನು ಅರೆಸ್ಟ್ ಮಾಡಲಿಲ್ಲ. ಇದು ಅವ್ರ ಕೋಪ ಇದ್ದದ್ದು. ಶ್ರೀನಿವಾಸ ಮೂರ್ತಿ ಮೇಲೆ ಕೋಪ, ಇದು ಅವ್ರ ಕೋಪ ಇದ್ದದ್ದು. ಅದಾದ್ಮೇಲೆ ಸ್ಟೇಟ್ಮೆಂಟ್ಗಳೇನೋ ಸರ್ಕಾರದಿಂದ, ಇದು ಪೂರ್ವ ನಿಯೋಜಿತ, ಇದು ಒಂದು ಸಂಚು. ಇದು ಪೂರ್ವ ನಿಯೋಜಿತ ಅಲ್ಲ. ನವೀನ್ ಕುಮಾರ್ ಅವರ ಇದು ಎಂತದು ವಾಟ್ಸಾಪ್, ಫೇಸ್ಬುಕ್ ಯು ಆರ್ ಬೆಟರ್ ದನ್ ಮೀ. ಫೇಸ್ಬುಕ್ ಅಲ್ಲಿಂದ ಪೋಸ್ಟ್ ಆಗಿದ್ದರಿಂದ ಇದು ಕಾರಣ. FIR ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕಾರಣ, ಅರೆಸ್ಟ್ ಮಾಡದಿದ್ದಕ್ಕೆ ಕಾರಣ. ಪೊಲೀಸ್ನವರು ಸಫಿಷಿಯಂಟ್ ಫೋರ್ಸ್ನ ತಗೊಳ್ದೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟಾಕ್ತಾರೆ, ವೆಹಿಕಲ್ಗಳನ್ನೆಲ್ಲ ಸುಟ್ಟಾಕ್ತಾರೆ. ನಿಮ್ಮ ಸರ್ಕಾರದಲ್ಲಿ ಒಬ್ಬ MLA, ಸಿಟ್ಟಿಂಗ್ MLA, ಅವನ ಮನೆ ಸುಟ್ಟಾಕ್ತಾರೆ. ಅವ್ರಿಗೆ ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಅಂತಂದ್ಮೇಲೆ ನೀವು ಯಾರಿಗೆ ರಕ್ಷಣೆ ಕೊಡ್ತೀರಿ? MLA ಮನೆಗೆ ಯಾಕೆ ಹೋಗ್ಬೇಕಾಯ್ತು? ಅವರು ಯಾರಿಗೆ ರಕ್ಷಣೆ ಕೊಡ್ತೀರಿ ನೀವು? ಹಚ್ಚಿದ್ದೆ ನೀವು, ಎಲ್ಲಾದ್ರೂ ಹೋಗ್ಲಿ, ನೀವು ರಕ್ಷಣೆ ಕೊಡ್ಬೇಕು. ಹಚ್ಚಿದ್ದೆ ನೀವು ಪ್ರೀ ಪ್ಲಾನ್ ಮಾಡಿ ಸುಟ್ಟಾಕ್ಸ್ತೀರಾ ಅಂತ ಗೊತ್ತಿದ್ರೆ ಮೊದಲು ಇದು communal ಅಂತಾರೆ. ಸುಟ್ಟಾಕಿದ್ದು ಸಮರ್ಥನೆ ಮಾಡ್ಕೊಂತೀರಾ? ಆಮೇಲೆ communal ಬಣ್ಣ ಬರೋದು. ಹಂಗಿದ್ದಿದ್ರೆ ಶ್ರೀನಿವಾಸ ಮೂರ್ತಿ ಮನೆ, ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನ, ಈ ಆಂಜನೇಯನ ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ಕೊಟ್ಟವ್ರು ಯಾರು? ಅವರೇ ಕೊಟ್ಟಿದ್ದಾರೆ. ಯಾರು ಕೊಟ್ಟವರು? ಇಷ್ಟು ವರ್ಷ ನೀವು ಅರ್ಥ ಇಟ್ಕೊಂಡು ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಮಾತಾಡ್ತಾರೆ.
ಅಧ್ಯಕ್ಷರೇ, ಅಲ್ಲ ಇವರ ಪಕ್ಷದ ಸದಸ್ಯ, ಇವರ ಪಕ್ಷದ ಸದಸ್ಯ, ಇವ್ರ ಪಕ್ಷದ ಇದರ ಇನ್ಸ್ಟಿಗೇಟ್. So that means, sir, you agree that intelligence failed. ನಿಮ್ಮ ಮೇಲೆ ನೀವು ಹೇಳಕ್ಕಾಗೋದಿಲ್ಲಲ್ರಿ. ಸುಮಾರು 200 ಜನ, ಸರ್ಕಾರದಲ್ಲಿ ನೀವು ಇದಾರೆ, 200 ಜನ ಸರ್ಕಾರದವರಾಗಿ ನೀವು ನಾಳೆ ಮುಸಲ್ಮಾನ್ ನಾಳೆ ಯುವಕರು ಸಾವಿರಾರು ಜನರು ಇದೇ ರೀತಿ ಆಂಜನೇಯ ದೇವಸ್ಥಾನಕ್ಕೆ ಬೆಂಕಿ ಹಾಕಬಾರ್ದು ಅಂತ ಎಂತದು ಚೈನ್, ಎಂತ ಚೈನ್ ಅದು, ಹ್ಯೂಮನ್ ಚೈನ್ ಮಾಡ್ಕೋತಾರೆ. ಅದಕ್ಕೆ ಅನಾಹುತ ಆಗಲ್ಲ. ಮುನೇಗೌಡ ಅಂತ ಒಬ್ಬ ಶ್ರೀನಿವಾಸ ಮೂರ್ತಿ ಬಿಜೆಪಿ ಮನೆಗೆ ಯಾಕೆ, ಕಾರ್ಯಕರ್ತ, ಶ್ರೀನಿವಾಸ ಮೂರ್ತಿ ಮನೆಗೆ ಯಾಕೆ ಅಂತ ರಕ್ಷಣೆ ಅವ್ರ ಕೊಡಲಿಲ್ಲ ಮನೆಗೆ ನಿಮ್ಮವರು. ಬೆಂಕಿ ಹಾಕಕ್ಕೆ ಹೋಗ್ತಾರೆ. ನಿಮ್ ಸರ್ಕಾರ ನಿಮ್ ಕೇಳ್ಬೇಕಾಗಿರೋದು ನಾವು. ನಮ್ಗಿಲ್ಲ, ನಾವು ನೀವು ಕೇಳ್ಬೇಕಾಗಿರೋದು. ಪೊಲೀಸರು ಕೇಳ್ಬೇಕಾಗಿತ್ತು. ಇದೇ ವಿಷಯ ಪೊಲೀಸ್ ಕೇಳ್ಬೇಕಿತ್ತು ನೀವು. ಪೊಲೀಸ್ ಕೇಳ್ಬೇಕಿತ್ತು. ಜಮೀರ್ ವಾಚ್ಮ್ಯಾನ್ ಗುರ್ಕಾ ಅವರು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ತಕೊಳ್ಳಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಬೇಕಿತ್ತು. ಬೆಂಕಿ ಕೊಡೋದಾ? ಮಾತಾಡ್ತಾರೆ. ಆಮೇಲೆ ಇದು ಕಮ್ಯುನಲ್ ಆಗಿದ್ದಿದ್ರೆ, ಎರಡು ಕೋಮುಗಳ ಮಧ್ಯೆ ದ್ವೇಷದಿಂದ ಆಗಿದ್ರೆ, ಜಯಂತಿಯವರು ಸೀಸೆ ಮದರ್ ಆಫ್ ನವೀನ್, ಸಿಸ್ಟರ್ ಆಫ್ ಶ್ರೀನಿವಾಸ್ ಮೂರ್ತಿ, ಅವ್ರ ಮನೆಗೂ ನುಗ್ತಾರೆ. ಅವ್ರನ್ನ ಬಚಾವ್ ಮಾಡೋರು ಯಾರು ಗೊತ್ತಾ? ಜಯಂತಿನೇ ಹೇಳಿರೋದು, ನಾನು ಹೇಳಿರೋದಲ್ಲ. ಮುಸ್ಲಿಂ ಹುಡುಗರೇ ನಮ್ಮನ್ನು ರಕ್ಷಿಸಿದರು. ಮಿಸಸ್ ಜಯಂತಿ ಸೀಸೆ ಮದರ್ ಆಫ್ ನವೀನ್, ಸಿ ಮೇಡ್ ಎ ಸ್ಟೇಟ್ಮೆಂಟ್. ನವೀನ್ ತಾಯಿ ಜಯಂತಿ ಹೇಳಿಕೆ. ಸರ್, ಬೆಂಕಿ ಕೊಟ್ಟವ್ರು ಯಾರು? ಅವ್ರು ಹೇಳ್ತಾರೆ, ಯಾರಾದ್ರೂ ಮುಸ್ಲಿಂ ಹುಡುಗರೇ ನಮ್ಮನ್ನು ರಕ್ಷಿಸಿದರು. ಹನುಮನ ಗುಡಿಗೆ ಮುಸ್ಲಿಂ ಯುವಕರೇ ರಕ್ಷಣೆ ಕೊಟ್ಟರು. ಹೌ ಕುಡ್ ಇಟ್ ಬಿ? ಹೌ ಕುಡ್ ಇಟ್ ಬಿ? ಶ್ರೀನಿವಾಸ ಸಾಧ್ಯ ಆಗ್ತದ? ಕಮ್ಯುನಲ್ ಗಲಾಟೆ ಆಗಿದ್ರೆ ತಪ್ಪು ಮಾಹಿತಿ ಕೊಡಬೇಡಿ. ಅವರು ಕೇಳ್ತಾ ಇದ್ದದೇನು ಅಂತಂದ್ರೆ, FIR ರಿಜಿಸ್ಟರ್ ಮಾಡ್ಕೊಳ್ಳಿ, ನವೀನನ್ನ ಅರೆಸ್ಟ್ ಮಾಡಿ, ಹನುಮನಗುಡಿಗೆ ಕೆಲವರು ನವೀನ ಕೈ ಕೊಡಿ ಅಂತ ಕೇಳ್ತಾ ಇದ್ರು. ಕೂಡ್ಲೆ FIR ರಿಜಿಸ್ಟರ್ ಮಾಡ್ಕೊಂಡು ನವೀನನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ರೆ, ಯು ಕುಡ್ ಹ್ಯಾವ್ ಅವಾಯ್ಡೆಡ್ ದಿಸ್ ಇನ್ಸಿಡೆಂಟ್, ಅಗ್ಲಿ ಇನ್ಸಿಡೆಂಟ್. ಅದ್ರ ಬೊಮ್ಮಾಯಿ ಅವರು ಏನ್ ಹೇಳ್ತಾರೆ? ಈ ಗಲಭೆಗೆ ಇದು ಪೂರ್ವ ಯೋಜಿತ ಕೃತ್ಯ. ಬೊಮ್ಮಾಯಿ ಹೌದು. ನಿಜ. Initial probe reveals SDPI's role in violence. ಬೊಮ್ಮಾಯಿ ಏನ್ ಹೇಳದ್ದೆ ಎಲ್ಲ ಮಿನಿಸ್ಟರ್ಗಳು ಒಬ್ಬರ ಮೇಲೆ ಒಬ್ರು, ನಾವು SDP ರದ್ದು ಮಾಡ್ಬಿಡ್ತೀವಿ. SDP, why you are keeping quiet? Why you are keeping quiet now? ಬೆಂಕಿ ಹಚ್ಚರ್ನ ರದ್ದು. SDP ಏನ್ ಮಾಡಿದ್ರಿ? ಶಿಫಾರಸ್ ಮಾಡಿದ್ರ ರದ್ದು ಮಾಡಕ್ಕೆ? ನೀವು ಸರ್ಕಾರ ಇರೋರು, ನಾನೆಲ್ಲ ಶಿಫಾರಸ್ ಮಾಡೋನು. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಇಫ್ ಯು ಗಾಟ್ ಎವಿಡೆನ್ಸ್. ಅದನ್ನ ರದ್ದು ಮಾಡ್ತೀವಿ ಮಾಡಿ. ಯಾಕೆ ತೆಗ್ಸಿದ್ರಿ ಸರ್ ಕೇಸು? ಯು ನೋ ಅಬ್ಜೆಕ್ಷನ್. ಕೆಲವರು ಹೇಳಿದ್ರು ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದವರು, ಕಾಂಗ್ರೆಸ್ನವರು ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಬಿದ್ದದನ್ನ ಯಾರು ಕಂಡೆಮ್ ಮಾಡಿಲ್ಲ. ಐ ಕಂಡೆಮ್ಡ್ ಇಟ್. ಐ ಹ್ಯಾವ್ ಕಂಡೆಮ್ಡ್ ಇಟ್. ಇಲ್ಲ ಸರ್, ಯಾರು ಮಾಡಿಲ್ಲ. ಯಾರು ರಕ್ಷಣೆಗೆ ಹೋಗ್ಲಿಲ್ಲ. ನಿಜವಾಗ್ಲೂ ಯಾರು ಮಾಡಿಲ್ಲ ಸರ್. ಅವ್ರನ್ನ ಏಕಾಂಗಿ ಮಾಡಿದ್ರಿ ಸರ್ ನೀವು. ರಕ್ಷಣೆ ಕಾಂಗ್ರೆಸ್ ಕಾರ್ಯಕರ್ತರದಂತ ನಾಳೆ ನಿಮ್ಗಳ ಗತಿ ಕೂಡ ಅಷ್ಟೇ ಸರ್. ಏನವ್ರು ಮಾಡಿದ್ರೆ ಸರ್, ನಾಳೆ ನಿಮ್ಗಳ ಗತಿ. ಅವರ SDP ಪಕ್ಷನ ಬರೀರಿ ಎಲೆಕ್ಷನ್ ಕಮಿಷನ್ಗೆ.
ಅವರೆಲ್ಲ ದಾಖಲಾತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕಳಿಸ್ಕೊಡಿ. ಬೇಡ ಅಂದವರು ಈಗ ಹೇಳ್ಬಿಟ್ಟು ಎಲ್ಲ ಒಬ್ರು ಸುಮ್ಮನಿದ್ದಾಗ ಕೂತ್ಬಿಟ್ಟಿದ್ದಾರೆ. ತೆಗೆ SDPI ಬಗ್ಗೆ ಮಾತಾಡಲ್ಲ. ಯಾರು ಮಾತಾಡಲ್ಲ. ಈಗ ಅದೇನೋ ಒಂದ್ಸಾರಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ಬಿಟ್ಟು ಒಬ್ರು ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟವ್ರು ಯಡಿಯೂರಪ್ಪನವರು. ಈಗ ಅದ್ರ ಬಗ್ಗೆ SDPI ಬಗ್ಗೆ ಮಾತೇ ಇಲ್ಲ. ಇದು ನಿಮ್ಮ ದ್ವಿಮುಖ ನೀತಿ ಅಲ್ವಾ? ಇದ್ರೊಳಗಡೆ ಇಂಥ ಕೆಟ್ಟ ಇನ್ಸಿಡೆಂಟ್ ನಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ. ಶುಡ್ ಯು ನಾಟ್ ಕಂಟೆಂಪ್ಟ್? ನೀವು ಮಾಡ್ತಾ ಇರೋದು ಸರ್ ಜಗಳ ಮಾಡಿದ್ದು ಜಗಳ ಮಾಡಿದ್ದು ಜಗಳ ಮಾಡಿಸಿದ್ದು ಜಮೀರ್ ನಿಮ್ಮ ಪಕ್ಷದ ಒಳ ಜಗಳ ಪರಿಣಾಮ ಆಗಿದ್ದು MLA ನಿಮ್ಮ ಪಕ್ಷದ ಒಳ ಜಗಳದ ಕಾರಣಕ್ಕೆ ಈ ಗಲಾಟೆ ಆಗಿದ್ದು. ವಿರೋಧ ಪಕ್ಷ ನಾಯಕರು ಸಮರ್ಥನೆ ಮಾಡ್ಕೊಂಡಿಲ್ಲ. ಒಂದು MLA ಅಧ್ಯಕ್ಷರೇ, ಶೃಂಗೇರಿನಲ್ಲಿ ಬಾವುಟ ಹಾಕಿದವ್ರು ಯಾರಪ್ಪ? ಮಾಡಿ ಅಲ್ಲ, ಶೃಂಗೇರಿಯಲ್ಲಿ ಹೆಸರು ಬಾವುಟ ಹಾಕಿದವ್ರು ಯಾರು ಅವ್ರು ಹೇಳ? ಜೀವರಾಜ್ ಅವ್ರು ಇಲ್ಲ, ಮೆಂಬರ್ ಇಲ್ಲ, ನಾನು ಹೇಳಕ್ ಹೋಗಲ್ಲ. ಕೊಡಿಸುವಂತ ಕೆಲಸ ತಾವು ಮಾಡಬೇಕು. ನಮಗೆ ಪ್ರತಿಪಕ್ಷ ನಾಯಕರ ಬಗ್ಗೆ ಗೌರವ ಇದೆ. ಈಗ ಮಾತಾಡುವಾಗಿದ್ರೆ ಮಾತ್ರ ಗೌರವ. ಈಗ ಸಭಾನಾಯಕರು ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಎಲ್ಲ ಸದಸ್ಯರಿಗೆ. ನಾನು ಹಳ್ಳಿಯವನು. ಇಲ್ಲ ನನಗೂ ಕೆಟ್ಟ ಭಾಷೆ ಬಳಸೋದು ಬರ್ತದೆ. ಅಗೌರವವಾಗಿ ನಡ್ಕೊಳ್ಳೋದು ಬರ್ತದೆ, ಗೌರವವಾಗಿ ನಡ್ಕೊಳ್ಳೋದು ಬರ್ತದೆ. ಪದೇ ಪದೇ ಅವ್ರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ಬಾರ್ದು. ಸುಳ್ಳು ಮಾತಾಡಲ್ಲ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಯಾರ್ಯಾರು ಈಗ ಅವ್ರು ಮಾತಾಡ್ತಾರೆ. 6-7 ಗಂಟೆಗಳ ಕಾಲ FIR ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ, FIR ಅನ್ನು ಕೋರ್ಟ್ ಕಳಿಸ್ಲಿಕ್ಕೆ ತಡವಾದದ್ರಿಂದ ಈ ಗಲಾಟೆ ಆಯ್ತು, ಗೋಲಿಬಾರ್ ಆಯ್ತು. ಪೊಲೀಸ್ನವ್ರು ಹೇಳ್ತಾರೆ, ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಇರ್ತಾನೆ, ಅವ್ನು ಫೋನ್ ಮಾಡ್ತಾರೆ. ಯಾರು ದಯಾನಂದ್ ಅಂತಲ? ಅದೇ ವೈರ್ಲೆಸ್ ನಲ್ಲಿ, ಅದೇ ಹೇಳ್ತೀನಿ, ಹೋಮ್ ಮಿನಿಸ್ಟ್ರು ನಮ್ಗೆಲ್ಲ ವೈರ್ಲೆಸ್ ಗೀರ್ಲೆಸ್ ಅವೆಲ್ಲ ಗೊತ್ತಿಲ್ಲ. ವೈರ್ಲೆಸ್ ನಲ್ಲಿ ಹೇಳ್ತಾರೆ, ನೋಡಪ್ಪ ನಿನಗ್ ಅದು ಏನಾರು ಸನ್ನಿವೇಶ ಕೆಟ್ಟದಾಗಿದ್ರೆ ಫೈರ್ ಮಾಡು ಅಂದ್ಬಿಡ್ತಾರೆ ಅಂತ. ಯಾರು ಹೇಳೋದು? ಹೈಯರ್ ಆಫೀಸರ್ಸ್ಗಳು ಹೇಳೋದು. ಫೈರಿಂಗ್ ಮಾಡ್ತಾರೆ, 3 ಜನ ಸ್ಥಳದಲ್ಲೇ ಸಾಯ್ತಾರೆ. 3 ಜನ ಸ್ಥಳದಲ್ಲಿ ಸಾಯ್ತಾರೆ. ಇನ್ನೊಬ್ಬ ದಯವಿಟ್ಟು ಕೊತ್ತಂಬರಿ ಸೊಪ್ಪು ತಗೊಳಕ್ ಬಂದಿರಿ ಸರ್. ಸತ್ಯಾಂಶ ಹೇಳಿ. ಒಬ್ಬ ಶಾಸಕನ ಮನೆ ಸುಟ್ಟೋಗಿದೆ, ನಿಮ್ ಶಾಸಕನ ಮನೆ ಸುಟ್ಟೋಗಿದೆ. 12 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು, 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು, ಈಗ 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು. ಸ್ಪೀಕರ್ ಹೇಳ್ತಾ ಇದ್ದಾರೆ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಸುಮ್ಕೂಡ್ರಿ ಅಂತ ಮಾತಾಡಕ್ಕೆ ಕೊಡ್ತಾ ಇದ್ರಿ. ನೀವು ಹೇಳಿರಲ್ಲ ಮಾನ್ಯ ಮುಖ್ಯಮಂತ್ರಿ ರಾತ್ರಿ 1 ಗಂಟೆ ಎರಡೂ ಕಡೆ ವಿರೋಧ ನಾಯಕರು ಮಾತಾಡುವಾಗ ಸ್ಪೀಕರ್ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಸಭಾಧ್ಯಕ್ಷರೇ, 1 ನಿಮಿಷಕ್ಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಏನು ವಿರೋಧ ಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಅಥವಾ ನಮ್ಮ ಲಾ ಮಿನಿಸ್ಟ್ರು ಉತ್ತರವನ್ನು ಕೊಡ್ತಾರೆ.
ಅವ್ರು ಮಾತನಾಡೋಕ್ಕವರು ನೀವು ಅವಕಾಶ ಕೊಡ್ಬೇಕು ತಾನೆ. ಅವ್ರು ಏನೇನು ತಪ್ಪುಗಳನ್ನು ಹೇಳಿಕೆ ಕೊಡ್ತಾರೆ ಅದು ಉತ್ತರ ಕೊಡೋಕೆ ನಮ್ಮ ಶಕ್ತಿ ಇದೆ ತಾನೆ. ವಾಸ್ತವಿಕ ಸ್ಥಿತಿ ನಾವು ತಿಳಿಸ್ಬೋದು ತಾನೆ. ಮಧ್ಯದಲ್ಲಿ ಯಾಕೆ ಎದ್ದು ಮಾತಾಡ್ತೀರ? ಅರವಿಂದ್ ನಿಂಬಾವಳಿಯಲ್ಲೂ ವಿನಂತಿ ಮಾಡ್ತೇನೆ, ನಾವು ಉತ್ತರ ಕೊಡೋಣ, ಸರಿಯಾದ ಉತ್ತರ ಕೊಡೋಣ. ದಯಮಾಡಿ ಅವ್ರು ಮಾತಾಡ್ಲಿ ಬಿಟ್ಬಿಡಿ. ಅರವಿಂದ್ ಸರ್, ಮಾತಾಡ್ಲಪ್ಪ, ಆಮೇಲೆ ಸರಿಯಾಗಿ ಉತ್ತರ ಕೊಡೋಣಪ್ಪ. ಇಲ್ಲ, ಮಾನ್ಯ ವಿರೋಧ ಪಕ್ಷದ ನಾಯಕರ ಬಗ್ಗೆ ಗೌರವ ಇದೆ. ಕೊರೋನಾದಲ್ಲಿದ್ರು ತಕ್ಷಣ ಆಕ್ಟ್ ಮಾಡಕ್ಕಾಗಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಆ ಶಾಸಕರ ಮನೆಯನ್ನ ಅವ್ರ ಶಾಸಕರನ್ನ ಅದೆಲ್ಲ ಉತ್ತರ ಕೊಡೋಣ, ಜಗತ್ತಿಗೆ ಇವ್ರ ಚಿಂತೆ ಏನಪ್ಪ ಪ್ರತಿಯೊಂದು ಕೂಡ ಓಟ್ ಯಾಕೆ ಮುಸ್ಲಿಂ ಓಟು ಹಿಂದೂ ಓಟ್ ಮಾತಾಡಬಾರ್ದು. ಕಡದಿಂದ ತೆಗೆದು ನಾನು ಮನವಿ ಮಾಡ್ತೇನೆ. ಇಂಥ ನಾಲಾಯಕ ಸರ್ಕಾರ ಇಲ್ಲ ಇಲ್ಲಿ. ಈಗ ಇದುವರೆಗೂ 470 ಜನ ಅರೆಸ್ಟ್ ಮಾಡಿ ಓಟಿಗೋಸ್ಕರ ಯಾರು ಮನೆ ಬೇಕಾದ್ರೂ ಬೆಂಕಿ ಹಾಕಿಸ್ತಾರೆ. ಕೇಸಿಗೆ ಸಾಹೇಬ್ರು ಹೇಳ್ತಾ ಇದ್ರು ನಿಮ್ಗೆ ಓಟ್ ಸಿಗುತ್ತೆ ಇದೇ ತರ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದಿನ ಅನುಭವದಿಂದ ಒಂದು ಸೂಕ್ಷ್ಮವಾದ ಪರೇಶ್ ಮೇಸ್ತಾ ತೀರ್ಕೊಂಡಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ರೀತಿ ಹೊನ್ನಾವರದಲ್ಲಿ ಆಗಿತ್ತು ಸರ್. ಈಗ ಇದೇ ರೀತಿ ನಾವು ಪ್ರಚೋದನೆ ಮಾಡ್ತಾ ಇದ್ದೀರಾ. ಇದು ಎಲ್ಲರೂ ಸುಮ್ಮನೆ ಕೂತ್ಕೊಳ್ರಿ ಒಂದೇ ನಿಮಿಷ. ಹಿಂದಿನ ಅನುಭವಗಳನ್ನು ಆಧರಿಸಿ ಬಹಳ ಸೂಕ್ಷ್ಮವಾದ ಒಂದು ವಿಚಾರನ ತಮ್ಮ ಗಮನಕ್ಕೆ ತರ್ತೇನೆ. ಚರ್ಚೆ ಸದನದಲ್ಲಿ ಇಂಥ ವಿಚಾರಗಳು ಬಂದಾಗ ಬಹಳ ನಿಗ್ರಹ ಬೇಕಾಗ್ತದೆ. ನಾನು ಆವಾಗಿಂದ ಗಮನಿಸ್ತಾ ಇದ್ದೀನಿ, ಕೆಲವರು ಮಾತುಗಳೆಲ್ಲ ಕಡ್ತಕ್ಕೆ ಹೋಗಿದೆ. ಕಡ್ತಕ್ಕೆ ಹೋದಾಗ ಮಾಧ್ಯಮಗಳು ಅದನ್ನು ರೀಪ್ರೊಡ್ಯೂಸ್ ಮಾಡೋದನ್ನು ಸ್ಟಾಪ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇರಲ್ಲ. ಈ ಸದನದಲ್ಲಿ ಆಗ್ತಕ್ಕಂಥ ಚರ್ಚೆಗಳ ಪರಿಣಾಮವಾಗಿ ಪ್ರಶಾಂತವಾಗಿರ್ತಕ್ಕಂಥ ಸಮಾಜದಲ್ಲಿ ಮತ್ತೆ ನಾಳೆ ದಿವಸ ಏನಾದರೂ ಉದ್ವಿಗ್ನತೆ ಉಂಟಾದರೆ ಅದಕ್ಕೆ ನಾವು ಕಾರಣರಾಗ್ತೀವಿ. ಸತ್ಯ ಹರಿಶ್ಚಂದ್ರು, ಆಯ್ತಪ್ಪ, ನೀವು ಬಹಳ ದೊಡ್ಡವರು, ನಾನು ನಿಮ್ಮಷ್ಟು ತಿಳಿದವನಲ್ಲ. ಇಡೀ ಬೆಂಗಳೂರು ಜನ ಒಳಚಳದಿಂದ ನಾವೆಲ್ಲ ಇದ್ದಾರೆ. ದಯವಿಟ್ಟು ಈಗ ಎಲ್ಲ ಸದಸ್ಯರು ನಾನಂತೂ ಈಗ ಎಲ್ಲರೂ ಕುಳಿತುಕೊಂಡಲ್ಲಿ ಮಾತಾಡಬಾರ್ದು. ಮೊದಲನೇದು. ಎರಡನೇದು, ಒಟ್ಟು ಸದನವನ್ನ ಎಲ್ಲರೂ ಗೌರವಯುತವಾಗಿ ನಡೆಸೋದಕ್ಕೆ ಜವಾಬ್ದಾರರು ಆ ರೀತಿ ನಡೆಸೋಣ. ಈ ಪ್ರತಿಪಕ್ಷದ ನಾಯಕರು ಮಾತಾಡ್ತಿದ್ದಾರೆ, ಮಾತಾಡಿ. ಈಗ ರಮೇಶ್ ಕುಮಾರ್ ಅವರು ಏನೋ ಇಷ್ಟೊಂದು ಪ್ರಶಾಂತವಾಗಿ ಅವ್ರು ಕೂತಿದ್ದಾರೆ. 2-3 ಸಲ ಸಭಾನಾಯಕರಾಗಿ ಅವರಿದ್ದ ಅಪೀಲ್ ಮಾಡಿಕೊಂಡ್ರು ಕೂಡ ನಿಮ್ಮ ಅನುಮತಿ ಇರೋದಿಲ್ಲ. ನೀವು ಕೂಡ ಅಷ್ಟೇ. ನಿಮಗೆ ಅವ್ರ ಮೇಲೆ ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ಗೌರವ ಇದ್ರೆ ಪ್ರತಿ ಸಲ ನೀವೆಲ್ಲ ಎದ್ದು ನಿಲ್ಲಬೇಕು. ಹಾಗಿದ್ರೆ ಚರ್ಚೆನೇ ಆಗೋದು ಬೇಡ. ಕೂಗಾಡ್ಕೊಂಡು ಒಂದು 10 ನಿಮಿಷ ಇದ್ದು ಹೊರಟೋಗೋಣ. ಅವ್ರು ಏನೋ ಹೇಳಬೇಕು ಅಂತಿದ್ದಾರೆ. ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ್ದಾರೆ. ಯಾಕೆ ನಮಗೆ ಅವಿಶ್ವಾಸ ಬಂದಿದೆ ಅಂತ ಹೇಳಬೇಕಾಗಿದೆ, ಅದು ಅವ್ರ ಕರ್ತವ್ಯ. ಇವ್ರು ಹೇಳಿದಾಗ ಕೇಳ್ತಕ್ಕಂಥದ್ದು ಅವ್ರ ಕರ್ತವ್ಯ. ನಾವು ವಿಧಾನಸಭೆನ ಅಥವಾ ಇನ್ನೇನಾದ್ರೂ ಏನು ಈ ಕಡೆ ಆ ಕಡೆ ಅಂತ ನಾನು ವ್ಯತ್ಯಾಸ ಮಾಡಿ, ಯಾರೇ ಆಗಲಿ ಕೂತಲ್ಲಿಂದ ಚರ್ಚೆ ಮಾಡೋದು, ರನ್ನಿಂಗ್ ಕಾಮೆಂಟ್ರಿ ಕೊಡ್ತಕ್ಕಂಥದ್ದು, ಎದ್ದೆದ್ದು ನಿಲ್ತಕ್ಕಂಥದ್ದು. ಚಂದ್ರಪ್ಪನವ್ರು ಯಾವತ್ತೂ ಎದ್ದಿದ್ದೇ ನೋಡಿಲ್ಲ ನಾನು. ಏನು ಕೂಡ್ತಾನೆ ಇಲ್ಲ. ಇನ್ನೇನು ಅವ್ರಿಗೆ ಏನಾದ್ರು ನಾನು ಯಾಕೆ ಹೇಳ್ತೀನಿ, ಇರಬಹುದಪ್ಪ, ಕೂತ್ಕೊಳ್ರಿ. ನಾನೇನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಅತ್ಯಂತ ಪರಿಣಾಮಕಾರಿಯಾಗಿ ಒಂದು ಮಾತನ್ನು ಹೇಳಿದರು. ನನ್ನ ಪರವಾಗಿ ನಾನಾಗಲಿ, ಲಾ ಮಿನಿಸ್ಟರ್ ಆಗಲಿ, ನಾವು ಕೊಡ್ತೇವಪ್ಪ ಉತ್ತರ, ನಮಗೆ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಆ ಆತ್ಮವಿಶ್ವಾಸದ ಬಗ್ಗೆ ಏನಾದರೂ ನಿಮ್ಗೆ ಹೆಮ್ಮೆ ಇರೋದು ಬೇಡವಾ? ಅಷ್ಟೊಂದು ಬಲವಾಗಿ ನನ್ನನ್ನು ನಾನು ಸಮರ್ಥಿಸ್ಕೊಳ್ಬಲ್ಲೆ ಅಂತಕ್ಕಂಥ ಒಬ್ಬ ನಾಯಕರಿದ್ದಾಗ ಅವ್ರ ಬಗ್ಗೆ ಏನಾದರೂ ನಿಮ್ಗೆ ಹೆಮ್ಮೆ ಬೇಡವಾ? ನಮ್ಮ ಬಗ್ಗೆ ಬೇಡ, ನಮ್ಮ ನಾಯಕರ ಬಗ್ಗೆ ಬೇಡ. ನೀವು ಅಷ್ಟೇ ದಯಮಾಡಿ ಎಲ್ಲರಲ್ಲೂ ವಿನಂತಿ. ಪ್ರತಿ ನಿಮಿಷಕ್ಕೆ ನೀವು ಸ್ಪ್ರಿಂಗ್ ಎದ್ದಂಗೆ ಎದ್ದು ಇದು ಮಾಡಬೇಕು ಅಂದರೆ ನಾವು ಕಲಾಪ ನಡ್ಸೋಕ್ಕೂ ಆಗೋದಿಲ್ಲ. ಅವ್ರು ಏನು ಹೇಳಬೇಕಂತ ಇದ್ದಾರೆ ಅದು ಹೇಳೋದಕ್ಕೂ ಆಗೋದಿಲ್ಲ. ಆ ಥರದ ಉದ್ದೇಶ ಇದ್ರೆ ಹೇಳಿ, ಒಂದು ಸ್ವಲ್ಪ ಗದ್ದಲ ಮಾಡ್ಕೊಂಡು ಎಲ್ಲರೂ ಮನೆಗೆ ಹೋಗೋಣ. ನಾವೇ ಗಲಾಟೆ ಮಾಡಿದ್ವಿ, ಇತಿಹಾಸದಲ್ಲಿ ಉಳಿದು ಹೋಗ್ತೀರಿ ನೀವು, ಅವಿಶ್ವಾಸ ನಿರ್ಣಯ ಸಮಯ ಕೊಡಬೇಕಾಗುತ್ತೆ ಅಂತ. ಅವರು ಒಪ್ಕೊಂಡ್ರು, ಮುಖ್ಯಮಂತ್ರಿಗಳು ಎಷ್ಟೊತ್ತಾಗುತ್ತೆ ಆಗಲಿ ನೀವು ಮಾತು ಶುರು ಮಾಡಿ ಅಂತ ಹೇಳಿದ್ದಾರೆ. ನಾವು ಯಾರು ಇಲ್ಲಿ ಶತ್ರುಗಳಲ್ಲ, ದ್ವೇಷ ಇರೋದಿಲ್ಲ.
ನಮ್ಮ ಸಿದ್ಧಾಂತಗಳಿಗೆ, ನಮ್ಮ ಆದರ್ಶಗಳಿಗೆ, ನಮ್ಮ ನಂಬಿಕೆಗಳಿಗೆ ನಾವು ಬದ್ಧರಾಗಿರ್ತೇವೆ. ನಿಮ್ಮ ನಿಲುವು ನಿಮ್ಮದು, ನಮ್ಮ ನಿಲುವು ನಮ್ಮದು. ಅದನ್ನು ಪ್ರತಿಪಾದನೆ ಮಾಡೋದನ್ನು ಗೌರವಯುತವಾಗಿ ಮಾಡಬೇಕಾಗುತ್ತೆ. ನಾವು ಹೀಗೆ ಮಾತನಾಡಿದ್ರೆ ಇದು ಸಭೆ ಆಗೋದಿಲ್ಲ. ನಮಗೆ ಯಾರಿಗೂ ಗೌರವ ಬರೋದಿಲ್ಲ. ಹೊರಗಿನ ಜನ ಏನು ತಿಳ್ಕೊಳ್ತಾರೆ ನಮ್ಮ ಬಗ್ಗೆ? ದಯಮಾಡಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಇಲ್ಲಿ ಆಗ್ತಕ್ಕಂಥ ಚರ್ಚೆಗಳ ದುಷ್ಪರಿಣಾಮವಾಗಿ ನಾಳೆ ಮತ್ತೆ ಸಮಾಜದಲ್ಲಿ ಶಾಂತಿ ಕದಡ್ತಕ್ಕಂಥದ್ದಾಗಬಾರ್ದು. ಅದಾದರೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ನೀವೇ ನಿಭಾಯಿಸಬೇಕಾಗುತ್ತೆ. ನಾವೆಲ್ಲರೂ ಸೇರಿ ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಹೊರಗಡೆ ಅಶಾಂತಿ ಆಗಬೇಕಾ? ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ, ಸ್ವಲ್ಪ ನಿಗ್ರಹದಿಂದಿರಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ನಾಯಕರು ಮಾತಾಡಿ, ಈ ಕಡೆಯವರು ವಿಶೇಷವಾಗಿ ಸ್ವಲ್ಪ ತಾಳ್ಮೆಯಿಂದ ನಿಗ್ರಹದಿಂದ ಇರಿ, ಪರವಾಗಿಲ್ಲ, ಏನಾಗೋದಿಲ್ಲ. ಸಿದ್ದರಾಮಯ್ಯನವರು, ನೀವು ನನಗೆ ರಕ್ಷಣೆ ಕೊಟ್ಟರೆ ನಾನು ಮಾತಾಡ್ತೀನಿ. ಇದರ ಈ ಗಲಾಟೆ ಒಳಗಡೆ ಮಾತಾಡಿ ಯಾಕೆ ಮಾತಾಡಬೇಕು? ಇಲ್ಲ, ಈಗ ಮಾತಾಡೋದಿಲ್ಲ. ಹೇಳಿ. ರಕ್ಷಣೆ ಕೊಡದೆ ಹೋದ್ರೆ ನಾವು ರಕ್ಷಣೆ ಪೂರ್ಣ ಇದೆ. ಮಾತಾಡಬೇಕು ಅನ್ನೋ ಚಟನೂ ಇಲ್ಲ. ಇಲ್ಲ, ನೀವು ಮಾತಾಡಿ. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದೀವಿ, ಅದನ್ನ ಕೇಳಬೇಕು. ಸರಿ. ಚೀಫ್ ಮಿನಿಸ್ಟರ್ ಇಸ್ ಕೇಪಬಲ್ ಆಫ್ ರಿಪ್ಲೈಯಿಂಗ್, ಆರ್ ಲಾ ಮಿನಿಸ್ಟರ್ ಇಸ್ ಕೇಪಬಲ್ ಆಫ್ ರಿಪ್ಲೈಯಿಂಗ್ ಟು ದಿಸ್ ಇನ್ಸಿಡೆಂಟ್. ಮುಂದುವರಿಸಿ. ಹೋಮ್ ಮಿನಿಸ್ಟರ್ ಬಂದವರಲ್ಲ, ಹುಷಾರಾಗಿದೆಯೇನಪ್ಪ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ತಡವಾಗಿ FIR ರಿಜಿಸ್ಟರ್ ಮಾಡ್ಕೊಂಡ್ರು, ಗೋಲಿಬಾರ್ ಆಯ್ತು, 3 ಜನ ಸತ್ರು. ಆಮೇಲೆ ಇನ್ನೊಬ್ಬ 4ನೇವನು ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಲಿಬಾರ್ ಮಾಡಿ ಅವನು ಆಸ್ಪತ್ರೆಗೆ ಸೇರ್ಕೊಂಡಿದ್ದ, ಪಾಪ ಗಾಯ ಆಗಿ. ಅವನು 4-5 ದಿನಗಳ ನಂತರ ಅವನು ಸತ್ತೋಯ್ತಾನೆ. ಒಟ್ಟು ಗೋಲಿಬಾರ್ನಲ್ಲಿ ಸತ್ತವ್ರ ಸಂಖ್ಯೆ 4 ಜನ. ನಾನೀಗ ಅಮಾಯಕರು ಅಂತ ಹೇಳಕ್ ಹೋಗೋದಿಲ್ಲ, ಬಿಕಾಸ್ ತನಿಖೆ ನಡೀತಾ ಇದೆ. 4 ಜನ ಪ್ರಾಣ ಕಳ್ಕೊಬಿಟ್ರು. ಮಂಗಳೂರಿನಲ್ಲಿ ಇಬ್ಬರು ಜನ ಪ್ರಾಣ ಕಳ್ಕೊಬಿಟ್ರು. ಒಂದು ವೇಳೆ ಕೋಮು ಗಲಭೆ ಆಗಿದ್ರೆ ಬೇರೆಯವ್ರ ಮೇಲೆಲ್ಲ ಅಟ್ಯಾಕ್ ಮಾಡಬೇಕಾಗಿತ್ತಲ್ಲ. ಬರೀ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ, ಜಯಂತಿ ಮನೆ, ಅವ್ರ ಅಕ್ಕನ ಮನೆ, ಮುನೇಗೌಡ ಅನ್ನೋನ್ ಮನೆ ಅಷ್ಟೇ ಅಟ್ಯಾಕ್ ಆಗಕ್ಕೆ ಆಯ್ತಿರ್ಲಿಲ್ಲ. ಗೋಲಿಬಾರ್ ಮಾಡಿದ್ರಿಂದ ಇವತ್ತು 4 ಜನ ಪ್ರಾಣ ಕಳ್ಕೊಂಡ್ರು. ಒಬ್ಬೊಬ್ರು ಒಂದೊಂದು ಮಿನಿಸ್ಟ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್, ಇದು ಪೂರ್ವ ನಿಯೋಜಿತ ಸಂಚು ಅಂತ. SDP ಅವರ ಕೈವಾಡ ಇದೆ ಇದರಲ್ಲಿ ಅಂತ. SDP ಅವರು ಇದ್ದದ್ದು ನಿಜ. ಆಮೇಲೆ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ ಪುನಃ ಸ್ಟೇಟ್ಮೆಂಟ್ ಕೊಟ್ಟರು. ರೋಷನ್ ಬೇಗ್ ಇಲ್ಲಿಲ್ಲ, ರೋಷನ್ ಬೇಗ್ ಹೇಳಿದ್ರು ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ. ಇನ್ನೊಬ್ರು ಯಾರೋ BJP ಅವರು ಹೇಳಿದ್ರು ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ. ಮೊದಲು SDPIನವ್ರ ಕೈವಾಡ ಇದೆ ಅಂದ್ರು, ಆಮೇಲೆ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂದ್ರು. ತನಿಖೆ ನಡೀತಾ ಇದೆ. ಸುಮಾರು 72 FIRಗಳು ದಾಖಲಾಗಿದ್ದಾವೆ. 72 ಪೊಲೀಸ್ನವರವೇ ಜಾಸ್ತಿ FIRಗಳು. ಸುಮಾರು 400ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. 400ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಬಹುತೇಕ ಜನ, ನನಗೆ ಅಲ್ಲಿ ಮಾಹಿತಿ ಸಿಕ್ಕಿದ ಪ್ರಕಾರ, ನಾನು ಜನಗಳ ಜೊತೆ ಮಾತಾಡಿದ ಪ್ರಕಾರ, ಇನ್ನೋಸೆಂಟ್ ಪೀಪಲ್ಗಳೆಲ್ಲ ಅರೆಸ್ಟ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೋಸೆಂಟ್ ಪೀಪಲ್. ನಾನು ಐ ಡೋಂಟ್ ಸೇ ಅಲ್ಲಿ ತಪ್ಪಿತಸ್ಥರು ಇಲ್ವೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. 400 ಚಿಲ್ಲರೆ ಜನರಲ್ಲಿ there are people who are involved in that, but at the same time there are people who are innocent also. ಆ ಇನ್ನೋಸೆಂಟ್ಗಳಿಗೆ ಶಿಕ್ಷೆ ಆಗಬಾರ್ದಲ್ಲ. ಯಾವಾಗಲೂ ಇಂಥ ಘಟನೆಗಳಲ್ಲಿ ಏನಾಗ್ತದೆ,
ಹಣ್ಣು ತಿಂದವನು ತಪ್ಪಿಸ್ಕೊಬಿಡ್ತಾನೆ, ಸಿಪ್ಪೆ ತಿಂದವ್ ಸಿಕ್ಕಾಕೊಂಡ್ಬಿಡ್ತಾನೆ. ಪಾಪ ಗಲಾಟೆ ಒಳಗಡೆ ಯಾರ್ಯಾರೋ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಗೋಲಿಬಾರಕ್ಕೆ ಯಾರೋ ಸಾಯ್ತಾರೆ. ಈ ಇವನ್ ಕಳಿಸಿದ್ದಿಲ್ಲ ಕಾರ್ಲ್ ಮಾರ್ಕ್ಸ್ ಒಂದ್ ಕಡೆ ಹೇಳ್ತಾರೆ, ರಿಲಿಜಿಯನ್ ಇಸ್ ಎ ಓಪಿಯಂ ಫಾರ್ ದಿ ಪೀಪಲ್ ಅಂತ ಕಾರ್ಲ್ ಮಾರ್ಕ್ಸ್ ಹೇಳೋದು. ರಿಲಿಜಿಯನ್ ಇಸ್ ಎ ಓಪಿಯಂ ಫಾರ್ ದಿ ಪೀಪಲ್. ಬಹಳ ಸೂಕ್ಷ್ಮ ಇವು ವಿಚಾರಗಳು. ನಾವೆಲ್ಲ ಜವಾಬ್ದಾರಿಯುತಿಯಿಂದ ನಡ್ಕೋಬೇಕಾಗ್ತದೆ. ಇದು ಮತ್ತೆ ಬೆಂಕಿ ಹಚ್ಕೋಬಾರದು. ನಮ್ಮ ದೇಶ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವಿಸ್ತಕ್ಕಂಥ ದೇಶ. ಹಿಂದೂಗಳಿರಲಿ, ಕ್ರಿಶ್ಚಿಯನ್ರಿರಲಿ, ಮುಸಲ್ಮಾನರಿರಲಿ, ಪಾರ್ಸಿಗಳಿರಲಿ, ಸಿಖ್ರಿರಲಿ, ಬೌದ್ಧರಿರಲಿ, ಜೈನರಿರಲಿ, ಯಾರೇ ಇರಲಿ, we have equal respect for all religions. ಸಹಬಾಳ್ವೆ, ಭ್ರಾತೃತ್ವ, ಸಹಿಷ್ಣುತೆ ನಮ್ಮ ಸಂವಿಧಾನ ಹೇಳೋದು. ಇದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗ್ತದೆ. ಈ ಸಂಯಮ ಕಳ್ಕೊಬಿಟ್ರೆ ಸಮಾಜದಲ್ಲಿ ಬೆಂಕಿ ಎತ್ಕೊಬಿಡ್ತದೆ. ದಟ್ ಇಸ್ ವೈ ನಮ್ಮ ಫೌಂಡರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇವನ್ನೆಲ್ಲ ಹೇಳಿದ್ದಾರೆ ನಮಗೆ. ಅದಕ್ಕೆ ಸರ್ಕಾರ ನಡೆಸಿರ್ತಕ್ಕಂಥವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ನಾವು ಹೇಳಿಕೆಗಳು ಮಾಡುವಾಗ ಎಚ್ಚರಿಕೆಯಿಂದ ಹೇಳಬೇಕು. ಇನ್ನು FIR ದಾಖಲಾಗಿಲ್ಲ, ಆಗಲೇ ಸ್ಟೇಟ್ಮೆಂಟ್ಗಳು. ಇನ್ನು ಇನ್ವೆಸ್ಟಿಗೇಷನ್ ಈಗ ತಾನೇ ಪ್ರಾರಂಭ ಆಗಿದೆ, ಆಗಲೇ ಸ್ಟೇಟ್ಮೆಂಟ್ಗಳು. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ರೆ ಇದು SDPIನವ್ರ ಕೈವಾಡ, ಇದು ಪೂರ್ವ ಯೋಜಿತ ಸಂಚು. ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ಮಿನಿಸ್ಟ್ರಿಗಳು ಆ ಥರ ಬೇರೆ ಥರದ ಹೇಳಿಕೆಗಳು ಕೊಟ್ಟರೆ ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ಅದರಿಂದ ನಾನು ಸರ್ಕಾರಕ್ಕೆ ಸಲಹೆ ಕೊಡೋದೇನಪ್ಪ ಅಂತಂದ್ರೆ, ದಯಮಾಡಿ ಆ ನಿರಪರಾಧಿಗಳು ಯಾರಿದ್ದಾರೆ ಪೊಲೀಸ್ನವ್ರಿಗೆ ಗೊತ್ತಿದೆ. ಬೇಕಂತಂದ್ರೆ ಎಂಥದ್ದು ಏನದು ಫೋಟೋ ತೆಗೀತದಲ್ಲ, CCTV ಅಲ್ಲ, ಎಂತದ CCTV. ಓಕೆ, ಇಲ್ಲ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ ನನಗೆ. ಆ ಫುಟೇಜು ಎಲ್ಲ ಕಡೆ ಇರ್ತದೆ. CCTV ಅಂತ ಅಲ್ಲ, CT ರವಿ ಎಲ್ಲ ಹೇಳದ್ದು, ನಾನು CCTV ಅಂತ ಹೇಳೋದು. ಏನ್ ನೀನು ಹಿಂಗೆ ಹೇಳ್ತಾ ಇದೀಯಾ? ಸೌದಿ ನನಗೂ CT ರವಿಗೂ ತನ್ನ ಜಗಳ ತಂದಾಗ ನೀನು? ಇಲ್ಲಪ್ಪ, ನಾನು ರವಿನೂ ಬಹಳ ಸ್ನೇಹ, ಒಳ್ಳೆ ಸ್ನೇಹ ಇದೆ. ನೀ ಹೇಳಿದ್ರು ಕೇಳಲ್ಲ ಅವನು. ಅದರಿಂದ ಈ CCTVಗಳಿದಾವಲ್ಲ, ಇದ್ರಲ್ಲಿ ನೋಡ್ಕೊಂಡು ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಬಿಕಾಸ್ ಅದು ಯಾವ್ದೋ ಕಾನೂನು ಹಾಕ್ಬಿಟ್ಟಿದ್ದಾರೆ. ಎಂಥದ್ದು UAPA ಅಡಿನಲ್ಲಿ ಆ ಕಾನೂನಲ್ಲಿ ಹಾಕ್ಬಿಟ್ಟು, ಅದು ಹಾಕ್ಬಿಟ್ರೆ 6 ತಿಂಗಳು ಜಾಮೀನು ಸಿಕ್ಕಲ್ಲ. ಅದು ಹಾಕ್ಬಿಟ್ಟವ್ರೆ. ಬಟ್ ಪೊಲೀಸ್ ಪೀಪಲ್ ಹ್ಯಾವ್ ಟು ಗೋ ಬೈ ದಿ ಫ್ಯಾಕ್ಟ್ಸ್, ಎವಿಡೆನ್ಸ್, CCTV ಫುಟೇಜ್, ಇದ್ರ ಮೂಲಕ ಹೋಗ್ಬೇಕು. ನಾನು ಅದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನೋ ಕಾಂಪ್ರಮೈಸ್ ಆನ್ ದಿಸ್.
ಆದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಯಾರು ಪುಂಡಾಟ ಮಾಡಿದ್ದಾರೆ, ಯಾರು ಬೆಂಕಿ ಹಾಕ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರು ಶಿಕ್ಷೆ ಆಗಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಯಾವ ಕಾರಣಕ್ಕೂ ಕೂಡ ಅವರು ತಪ್ಪಿಸ್ಕೋಬಾರ್ದು ಶಿಕ್ಷೆಯಿಂದ. ಆದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಮತ್ತೆ ಇಷ್ಟೆಲ್ಲ ಫೇಸ್ಬುಕ್ನಲ್ಲಿ ನಡೀತಾ ಇರುವಾಗ ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ರು? ಅವ್ರ ರೋಲ್ ಏನು? ಇಂಟೆಲಿಜೆನ್ಸ್ನವರು 5:47 ಪೋಸ್ಟ್ ಆಯ್ತಲ್ಲ ಫೇಸ್ಬುಕ್ನಿಂದ. ವಾಟ್ ವರ್ ದೇ ಡೂಯಿಂಗ್? ಪೊಲೀಸ್ನವ್ರಿಗೆ ಎಷ್ಟು ಅಗತ್ಯ ಇರೋಷ್ಟು ಪೊಲೀಸ್ ಫೋರ್ಸ್ ಜಮಾಯಿಸ್ಕೋಬೇಕಾ ಬೇಡ? ನನ್ನ ಪ್ರಕಾರ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಇಂಟೆಲಿಜೆನ್ಸ್ ಫೇಲ್ಯೂರ್. It's a clear case of police failure. It's a clear case of failure of the government. ಸರ್ಕಾರದ ವೈಫಲ್ಯ ಇದು, ಪೊಲೀಸ್ನವರ ವೈಫಲ್ಯ ಇದು, ಇಂಟೆಲಿಜೆನ್ಸ್ನವರ ವೈಫಲ್ಯ ಇದು. ಈ ಸರ್ಕಾರ ಕಾನೂನನ್ನ ಪರಿಪಾಲನೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಜನ ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಈ ಸರ್ಕಾರದ ಮೇಲೆ ಜನ ವಿಶ್ವಾಸ ಕಳ್ಕೊತಾ ಇದ್ದಾರೆ. ನಾವೆಲ್ಲ ಈ ಸದನ ವಿಶ್ವಾಸ ಕಳ್ಕೊತಾ ಇದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದಾದ್ಮೇಲೆ ಕೊರೋನಾ ಬಂತು. ಕೊರೋನಾಗಿಂತ ಮುಂಚಿತ ಕೊರೋನಾ ಆದ್ಮೇಲೆ ಇದು ಬಂದದ್ದು. ಕೊರೋನಾ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾನು ಮತ್ತೆ ಅದನ್ನ ಪುನರಾವರ್ತನೆ ಮಾಡಕ್ ಹೋಗಲ್ಲ. ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಮತ್ತೆ ಇನ್ನೊಂದು ನಾನು ಹೇಳೋದು ಮರ್ತೆ, ಈ ಸರ್ಕಾರ NIA ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ವಹಿಸ್ತಾ ಇದ್ದಾರೆ. So you mean to say that this government has no faith in our police? ನಮ್ಮ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? NIA ಕೊಡ್ತಾ ಇದ್ದಾರೆ, ಅದೇ ರೆಕಮೆಂಡ್ ಮಾಡಿದ್ದಾರೆ. That shows our own police people ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಆಯ್ತು. ಇದು ಕೂಡ ನಗಪಾಟ್ಲಿ. ಇದು ಹಿಂದೆ ಎಲ್ಲ ಹೇಳ್ತೀವಿ ಅಧಿಕಾರದಲ್ಲಿದ್ದಾಗ, CID ಎಂಕ್ವೈರಿ ಮಾಡಿಸ್ತೀವಿ, ಇಲ್ಲ ACB ಇಂದ ಎಂಕ್ವೈರಿ ಮಾಡಿಸ್ತೀವಿ, SIT ಇಂದ ಎಂಕ್ವೈರಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ನೋ 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 ಯು ಹ್ಯಾವ್ ನೋ ಫೇತ್. ವಿರೋಧ ಪಕ್ಷದಲ್ಲಿದ್ದಾಗ ಹೇಳೋರು ಯು ಹ್ಯಾವ್ ನೋ ಫೇತ್, CBI ಕೊಡಿ. ನಾವು ಅಧಿಕಾರದಲ್ಲಿದ್ದಾಗ CBI ಕೊಡಿ. ಇವರು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ CBI ಕೊಡಿ. ಅದಕ್ಕಿಂತ ಹಿಂದೆ CBI ಕೊಡಬೇಡಿ ಅಂತಿದ್ರು ಇವರು ಅಧಿಕಾರದಲ್ಲಿದ್ದಾಗ. ಈಗ NIA ಕೊಡ್ತಾರಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನು DG
ಗಲಭೆ ಬಗ್ಗೆ ಮಾತಾಡೋದು ಜವಾಬ್ದಾರಿ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಯಾಕೆಂದರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಭಾಳ ಗಮನವಾಗಿ ತೆಗೆದಿದ್ದಾರೆ. ನಾನು ಅವ್ರಿಗೆ ಕೇಳ್ಕೊಂಡಿದ್ದೆ ಅವಿಶ್ವಾಸ ನಿರ್ಣಯದಲ್ಲೇ ಮಾತಾಡಿ ಸರ್ ಅಂತ. ಸರ್, ಇದು ಇನ್ಸಿಡೆಂಟು 11/8/20ಕ್ಕೆ 1 PM ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಆವಾಗ ಫೈರೋಜ್ ಪಾಷಾ ಅನ್ನೋರು ಒಂದು ಇದನ್ನು ಫೋಟೋಸ್ನಾಟ್ ಹಾಕ್ತಾರೆ ಸರ್. ವಿ ಥ್ಯಾಂಕ್ಸ್ ಓಪನ್ ಹಾರ್ಟೆಡ್ಲಿ ಟು ಮುರುಗೇಶ್ ಜಿ that the real facts and reality which is been hidden is as exposed so that all should do proper worship, belief system and faith in better way. Our non-Muslims brothers and sisters are not guided whose principles and direction to follow. Many things has been added mixed which should be corrected immediately. Truth must be showed. ಇದೇನಿತ್ತು ಸರ್? ಯಾರೋ ಟಿವಿಲಿ ಹಾಕ್ಬಿಟ್ಟ, ನಾರಿಯಾ ಸೀರೆ ಕದ್ದ, ಅದನ್ನ ಕೋಟ್ ಮಾಡ್ತಾನೆ ಅವನು. ನಾರಿಯಾ ಸೀರೆ ಕೆದ್ದವನು ನಮ್ಮ ದೇವರು. ಎಲ್ಲಿಂದಲೋ ಪಾಪ ಮುರುಗೇಶ್ ನಿರಾಣಿ ಫೋನಿಗೆ ಬಂದು ಆಚಿಗೆ ಹೋಗಿದ್ಗೆ ಮುರುಗೇಶ್ ನಿರಾಣಿ ಅವ್ರನ್ನ ಕೋಟ್ ಮಾಡಿ ಸತ್ಯ ಮಾತಾಡೋಣ. ಇದಾದ ಮೇಲೆ ಇನ್ನೊಬ್ಬ ತಿಕ್ಲ ನವೀನ್ ಅನ್ನೋನು, ಅವನು ನೆಕ್ಸ್ಟ್ ಡೇ ಆಗ್ತಾನೆ ಸರ್. ಅವನೇನಾಗ್ತಾನೆ, ನವೀನು ಹೈಲಿ ಸೆನ್ಸಿಟಿವ್ ಡೆರೋಗೇಟರಿ ಪೋಸ್ಟ್ ಅಗೇನ್ಸ್ಟ್ ಪ್ರಾಫೆಟ್ ಮೊಹಮ್ಮದ್ ಆಗ್ತಾನೆ ಸರ್. ಎಷ್ಟು ಗಂಟೆಲಿ? 5:46 ಅವನಾಗ್ತಾನೆ ಸರ್. on 11/8/20 as a comment against one provocative statement of other. ಇದು ಇವರಿಬ್ಬರ ಮಧ್ಯೆ ಎಂಡ್ ಆಗಬೇಕಾಗಿತ್ತು. ಇದಾಗಬೇಕಾಗಿತ್ತು. ನಾವು ಇದಕ್ಕೆ ಯಾರು ಸರಿ ಯಾರು ತಪ್ಪು ಅಂತ ಹೇಳಲ್ಲ, ಯಾರೋ ಇಬ್ಬರು ಆಡಿದಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಏನಾಯ್ತು ಸರ್, ಇದು ಹೆಂಗೆ ಪ್ರೆಸಿಪಿಟ್ ಆಯಿತು. ಇವನು ಪಿ ನವೀನ್ ಆಸ್ 4350 ಫೇಸ್ಬುಕ್ ಫ್ರೆಂಡ್ಸ್ ಅವನಿಗೆ. ಅವನು ಏನು ಮಾಡ್ದ, ಇದನ್ನ ಹಾಕಿದ್ನ at around 7:30 PM after he received a call from his relative and MLA of Pulikeshi Nagara constituency, ಅಖಂಡ ಶ್ರೀನಿವಾಸ ಮೂರ್ತಿ ಅವರು 7:20ಕ್ಕೆ ಫೋನ್ ಮಾಡಿದಾಗ ಅವನು 7:30ಕ್ಕೆ ಅದನ್ನು ಡಿಲೀಟ್ ಮಾಡ್ದ ಸರ್. ಅವನಿಗೆ ಡಿಲೀಟ್ಸ್ ದಿ ಮೆಸೇಜ್. ಆಮೇಲೆ ಏನಾಯ್ತು ಸರ್, ಆಮೇಲೆ ಇನ್ನೊಂದು ಸ್ಕ್ರೀನ್ ಶಾಟ್ ಆಫ್ ಅಲೀಜ್ಡ್ ಪೋಸ್ಟ್ ವಾಸ್ ಟೇಕನ್ ಆನ್ ಮೊಬೈಲ್ ಫೋನ್ಸ್ at around 7 PM as is apparently evident from this screenshot taken at after 1 hour of alleged post by Naveen and was circulated on social media. Yen sir idu? The screenshot of alleged provocative post was initially taken by Fairoz Pasha and then it was circulated on social media, WhatsApp. Mudassir Ahmad Anoru provoked and asked people to come to DJ Elli PS with his highly provocative post of his Facebook account. Next ನಾನು ನಿಮಗೆ ಫೋಟೋ ಕೊಡ್ತೀನಿ ಸರ್. ದಿಸ್ ಸ್ಕ್ರೀನ್ ಶಾಟ್ ಮೆಸೇಜ್ ಆಫ್ ಅಲೀಜ್ಡ್ ಪೋಸ್ಟ್ ಬಿಕೇಮ್ ಮೋರ್ ವೈರಲ್ ಬಿಟ್ವೀನ್ 7 and 8:30 PM. ನೋಡಿ ಸರ್, ಫೋಟೋ ಕೊಡ್ತೀನಿ ಸರ್. ಎಂಟೈರ್ ಫೋಟೋಗ್ರಾಫ್ಸ್ ಇಟ್ಕೊಳ್ತಿದ್ದೀನಿ ನಾನು. ಇದರಲ್ಲಿ ಏನಾಗ್ತದೆ ಸರ್, ಮುದಾಸಿರ್ ಅಹಮದ್ 1 hour. ಆಲ್ ಮುಸ್ಲಿಂ ಬ್ರದರ್ಸ್, ಆಲ್ ಮುಸ್ಲಿಮ್, ಇಟ್ಸ್ ಆನ್ ರೆಕಾರ್ಡ್. ಆಲ್ ಮುಸ್ಲಿಂ ಬ್ರದರ್ಸ್ ಕಮ್ DJ Elli police station. MLA श्रीनिवास मूर्ति का भांजा P नवीन सुअर का औलाद हमारा नबी के शान में गुस्ताखी की है. This is the message. Who has provoked this incident? All Muslim brothers come DJ Elli police station. MLA श्रीनिवास मूर्ति का भाईजा P नवीन सुअर का औलाद हमारे नबी के शान में गुस्ताखी की है. इदायत सर. आमेले 7:30ಗೆ one Firdoz Pasha along with 4 people ಅವರು ಅಲ್ಲಿ ಹೋಗ್ತಾರೆ ಸರ್. ವಿಸಿಟೆಡ್ DJ Elli police station and filed complaint against Naveen for alleged provocative Facebook. ಪೊಲೀಸ್ ಏನು ಮಾಡ್ತಾರೆ ಸರ್, ಕಂಪ್ಲೇಂಟ್ ವಾಸ್ ರಿಜಿಸ್ಟರ್ಡ್ ಇಮ್ಮಿಡಿಯೇಟ್ಲಿ at 7:45 PM ವೈ DJ Elli ಪೊಲೀಸ್, ಕ್ರೈಮ್ ನಂಬರ್ 194/20. ತಮಗೆ ಗೊತ್ತು, ಈಗೆಲ್ಲ ಸಿಸ್ಟಮಲ್ಲಿ ರಿಲೀಸ್ ಆಗುತ್ತೆ, ಕಂಪ್ಯೂಟರೈಸ್ಡ್. ಇದನ್ನು ಯಾರು ರೈಡ್ ಮಾಡೋಕ್ಕಾಗಲ್ಲ. ದಿ ಕಂಪ್ಲೇನೆಂಟ್ ವಾಸ್ ಇನ್ಫಾರ್ಮ್ಡ್ ಅಬೌಟ್ ದಿ ಫೈಲಿಂಗ್ ಆಫ್ FIR and were assured about immediate action by the local police. At 8 PM, a police team of PSI Raghavendra, HC Yogendra and HC Anand were sent to trace and secure accused Naveen. Along with complainant Firdoz Pasha, 4 people, namely Syed Sairaj, Syed Chand Pasha, Nawaz Sharif and Ahmad Basha visited DJ Elli police station for filing complaint. At around 8:35 PM, Wajid, JDS Pulikeshi Nagar Bank President and Tippu Trust Head visited DJ Elli police station along with around 30 associates. At around 8:40 PM, one Muzammil Pasha of SDPI along with around 100 people came to DJ Elli police station. All these groups were informed about the FIR being filed
in connection with the alleged post. They had not filed any formal complaint. They were demanding of immediate arrest and coercive action against Naveen. Though all efforts were made to convey them about the action being taken, they were not in a mood to listen. ಆಮೇಲೆ ಏನಾಗುತ್ತೆ ಸರ್? They continued to shout slogans, provoke people, gathered there and crowds swelled within short span of time. Around 8:45 p.m., PI DJ LPS received phone call from Pulkeshi Nagar MLA stating that people are gathering near his house and requested to send police. PI DJ immediately diverted Vaisala 35 to Resto, Kaval Bay Sandra, where MLA's house is there. Staff Yogendra, HC, who was part of team to secure Naveen, called and briefed PI DJ that lot of crowd has gathered and girawed in front of Naveen's house and they are resorting to stone pelting on them and Naveen's house, so he has to send additional force. ACP Banaswadi and PI KJL had arrived at DJL PS at around 9 p.m. PI DJL along with PI KJL with 2 available staff rushed towards Kaval Baisandra at around 9:05 p.m. and reached by 9:15. Initially, 17 police officers and staff were present at DJLPS, 13 police officers and staff were present at KJLPS. Sri Keshav Murthy, PI DJLE, called and informed to ACP Banaswadi at around 8:42 p.m. Sri Ravi Prasad Banaswadi in turn called and briefed to DCP East about the development at 8:46 p.m. Ravi Prasad AC Banaswadi rushed to the DJLPC and reached by 9 p.m. Sri Sharanappa, SD IPS DCP East along with 1 KSRP and 1 CAR reached to DJLPS at 9:30 p.m. Simultaneously, officers and men were directed from other divisions. Sri Murugan IPS, additional CP East along with reinforcement reached by 10:15 at Periyar Circle but could not move as the crowd was more and roads blocked with burning vehicles in the mid of road. Sri Kamal Pant IPS CP Bangalore along with additional force reached by 10:20 at Periyar Circle but could not move as the crowd was more and roads blocked with burning vehicles in the mid of road. Around 8:55 p.m., PI DJLPS received phone calls from Pulkeshi Nagar MLA stating that people are gathering near his house and requested to send some police. PI DJL immediately diverted Vaisala 35 to Restu Kaval by Sandra. Staff Yogananda, who has part of team to secure Naveen, called and briefed PI DJL that lot of crowd has gathered and girawed in front of Naveen's house and are resorting to stone pelting on us and Naveen's house, so he has to send the additional force. ACP Banaswadi arrived at DJL police station around 9 p.m. PI DJL along with PI KJL with 2 available staff rushed towards Kaval Baisandra at around 9:05 p.m. and reached by 9:15. Team led by Raghavendra and his 2 staff managed to trace and secure accused Naveen around 8:50 p.m. but could not bring him out as large number of unruly mob had gathered in front of house and were indulging into stone pelting and later on into arson. The team correctly assessed the hostile environment and probable risk to life of accused. Therefore, he was safely moved to safe place for his safety, or else the enraged mob would have lynched him. Accused Naveen was formally arrested at around 4 a.m. by the investigation officer in crime number 194. He was safely moved to other place for his safety, or else the enraged mob would have lynched him and formally arrested at 4 a.m. by the investigation officer. Technical and scientific investigation established prima facie that he had posted the alleged provocation post at 8:46 p.m. Crowd gathered at different places simultaneously in short span of time. Simultaneously, crowd gathered in hundreds and bulged into thousands within short time at DJLA, MLA's house, Naveen house, and KJLE. At all the above 4 places, the crowd started gathering simultaneously between 8:30 and 9:30. Around 9 p.m., the crowd size at different places were like this.
200 to 300 in front of GJLE, 200 to 300 near Navin's house, 150 to 250 near MLA house, 100 to 150 near KGLE. Between 9 and 10 p.m., the crowd size and their violent act at different places was like below. 1,500 to 2,000 in front of GJLE PS, shouting slogans, restoring to stone pelting, arsoning vehicle, forcefully broke open the gate of the DJLE police station and entered the premises, damaging DJLE PS by stone pelting. 1,000 to 1,000 near Naveen's house, shouting slogans, pelting stones, damaged Naveen's house, damaged vehicles, set fire to vehicles on the road. 800 to 1,000 near MLA's house, uttering provocative slogans, pelting slogans, damaging MLA's house, damaged vehicles, set fire to vehicles on the road. 300 to 400 near KGLE PS, argumenting with the police, shouting slogans, demanding the handover of Naveen, thinking he is secured and brought their damaged vehicles. Between 10 p.m. to 11 p.m., the crowd size and their violent acts at different places was like this below. 2,000 to 3,000 in front of DJLE PS, shouting slogans against police act, asking mob to attack PS and police, resorting to stone pelting, attacking with weapons, arsoning vehicles, damaging DJLE PS, set fire to vehicles in the basement of DJLE police station, damaged DCP EST vehicle and other government vehicle. Miscreants also attacked press person and damaged their vehicles and camera. 1,500 to 2,000 near Naveen's house, shouting slogans, pelting stones, ransacked Naveen's house and set fire to vehicles on the road. 2,000 to 2,500 near MLA's house, uttering provocative slogans, pelting stones, damaged MLA's house, damaged vehicles, set fire to vehicles on the road. 500 to 600 near KGLE PS, argumenting with police, shouting slogans, demanding to hand over Naveen, thinking he is secured and brought here, damaged the vehicles, pelted stones, attempted several attempts to breach the police station gate and damaged KGLE PS. They also ensured that the force reinforcements it obstructed by blocking the roads and burning the vehicles in the middle of the road and various places. ಅದು ಟ್ಯಾನರಿ ರೋಡ್ ಅಧ್ಯಕ್ಷ, ಗಲ್ಲಿ ಎಲ್ಲ ಓದಲೇಬೇಕಿದು. ಹಾಗಾಗಿ ಪೊಲೀಸ್ ಮೂವ್ಮೆಂಟ್ ಅನ್ನ ಕಂಪ್ಲೀಟ್ ಬ್ಲಾಕ್ ಮಾಡಿದ್ರು. ಬಿಟ್ವೀನ್ 11 and 12 2 ಪೇಜ್ ಇದೆ, 2 ಪೇಜ್. ಸಮಯದ ಹಿನ್ನೆಲೆಯಲ್ಲಿ The crowd size and their violent acts at different places was like below. 2,000 to 300 in front of DJLE, shouting slogans, asking mob, attack PS and police, resorting to stone pelting and others. Vehicles on Shampura Main Road, Post Police Station, 1,000 to 1,500 near Naveen's house, Ade Galate, 1,000 to 1,000 fair MLA's house in front of DJLE PS, 600 to 800 near. They also ensured that the force reinforcement is obstructed by blocking the roads and burning the vehicles in the middle of the road at various levels. The ground, ಏನ್ ಮಾಡ್ಬೇಕು ಸರ್? ಈಗ ವೇಸ್ಟ್ ಮಾಡಿದ್ರೆ ಅಂತ ಓದಂತಾರನ್ರಿ, ವೇಸ್ಟ್ ಮಾಡಿದ್ರೆ ರಿಪೋರ್ಟ್ ಓದಂತಾರ. ಯಾರು ನೀವು ಅದು ಯಾರಿದ್ದು ನೋಡ್ಬೇಕಲ್ಲ. ಎಚ್ ಕೆ ಪಾಟೀಲ್ ರೇ, ನಾನು ತಮಗೆ ಬಿಡಿ ಸರ್, ಫುಲ್ ಪ್ರೂಫ್ ಆಗಿ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಒಂದ್ ನಿಮಿಷ ಜಮೀರ್ ಕೂತ್ಕೊಳ್ಳಿ. ಏನ್ ಕೇಳೋದಂದ್ರೆ ಇನ್ನೋಸೆಂಟ್ ಅರೆಸ್ಟ್ ಮಾಡ್ತಿರಲ್ಲ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಇಲ್ಲ ಬೇಡ ಬೊಮ್ಮಾಯಿ, ಸರ್ ನಾನು ಹೇಳಕ್ ಹೊರಟ ಉದ್ದೇಶ, ಪ್ಲೀಸ್ 5:46 ಅವನು ಪೋಸ್ಟ್ ಮಾಡ್ತಾನೆ. 7:30 ಗಂಟೆ ಒಳಗೆ ಅದು ಡಿಲೀಟ್ ಆಗುತ್ತೆ. ಅಖಂಡ ಅಲ್ಲ, ಆಯ್ತು, ಗೊತ್ತಾಗ್ಲಿ ಬಿಡ್ರಿ. ಆಮೇಲೆ ಗ್ಯಾದರ್ ಆಗ್ತಾರೆ ದಿ ಎಂಟೈರ್ ಮಾಬ್. ಅವನು ಹಿಡ್ಕೊಂಬಂದು ನನಗೆ ಕೊಡು ಅಂತ ಗಲಾಟೆ ಮಾಡೋದು ದೇಶಪಾಂಡೆ ಅವರೇ. ಕೆನ್ ಇಟ್ ಹ್ಯಾಪನ್ ಎನಿವೇರ್? ಪೊಲೀಸ್ ಅವನ್ ತಂದು ಇವ್ರಿಗೆ ಕೊಡ್ಬೇಕಾಗಿತ್ತಂತೆ, ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ನೇ ಧ್ವಂಸ, ಅವನ ಮನೆ ಧ್ವಂಸ, ಶ್ರೀನಿವಾಸ್ ಮನೆ ಧ್ವಂಸ. ಆಮೇಲೆ ಎಲ್ಲಾ ರೋಡ್ಗಳು ಬ್ಲಾಕ್, ಪೊಲೀಸ್ ಬರಂಗಿಲ್ಲ. ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡೋದು, ಪೊಲೀಸ್ ವೆಹಿಕಲ್ಗಳನ್ನ ಸುಡೋದು, ಏನ್ ಬೇಕಾ ಮಾಡೋದು, ಸಿಕ್ಕದವ್ರಿಗೆ ಅರ್ಸನ್ ಮಾಡೋದು, ಲೂಟ್ ಮಾಡೋದು. ಕೊನೆಗೆ ಏನಾಗುತ್ತೆ ಸರ್? ಇದು
ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮೊನ್ನೆ ಜಮೀರ್ ಅವರು ಮತ್ತು ರಿಜ್ವಾನ್ ಅವರು ಅಲ್ಲಿಗೆ ಹೋಗ್ತಾರೆ. ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಪಾಪ ಬೇಡ್ರಪ್ಪ ಹಿಂಗೆಲ್ಲ ಆಡಬೇಡಿ, ಇದೆಲ್ಲ ಚೆನ್ನಾಗಿ ಕಾಣೋದಿಲ್ಲ ಅಂತ. ಎಂಡಾರ್ಸ್ ಅವರಿಬ್ಬರು ರಿಕ್ವೆಸ್ಟ್ ಮಾಡಿರೋ ಅಲ್ಲಿ ಯಾರು ಕೇಳೋರಿರಲ್ಲ. ಆತ್ಮಸಾಕ್ಷಿ ಇದ್ರೆ ಹೇಳಿ, ಜಹೀರ್ ಅಹಮದ್ ಅವರು ಇವ್ರಿಗೆ ಹೇಳಿ, ಅವರು ರಿಕ್ವೆಸ್ಟ್ ಮಾಡ್ತಾರೆ, ಬೇಡ ಇದನ್ನೆಲ್ಲ ದೊಡ್ಡದು ಮಾಡಬೇಡಿ ಅಂತ. ನೋ ಒನ್ ಈಟ್ಸ್ ಟು ದೇರ್ ಅಡ್ವೈಸ್. ಆಗ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಅವರೇ ವೆಪನ್ ತರ್ತಾರೆ, ಅವರೇ ಎಸಿತಾರೆ, ಅವರೇ ಹೊಡಿತಾರೆ, ಅವರೇ ಲೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಸರ್, ಇನ್ ಎ ಫ್ರ್ಯಾಕ್ಷನ್ ಆಫ್ 1 or 2 hours 5-6 ಸಾವಿರ ಜನ ಅಂತ ಒಂದು ಕಿಷ್ಕಿಂದಿ ರೋಡಲ್ಲಿ ಸೇರ್ಕೊಂಡು ಪೊಲೀಸ್ನವ್ರು ಸಿಕ್ಕಿರು ಪೊಲೀಸ್ನವ್ರಿಗೆ ಉಯ್ಯೋದು, DCP ಸಿಕ್ಕಿರು DCP ವೆಹಿಕಲ್ಸ್ ಹೊಡೋದು, ಕಮಿಷನರ್ ಬಂದರೆ ಕಮಿಷನರ್ ವೆಹಿಕಲ್ಸ್ ಹೊಡೋದು, ತಡೆದು ಯಾವುದೇ ಮೂಮೆಂಟ್ ಇಲ್ದಂಗೆ ದೇಶಪಾಂಡೆ ಅವರೇ ಅಬ್ಸ್ಟ್ರಕ್ಟ್ ಮಾಡ್ತಾರೆ. ಅದರ್ವೈಸ್ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಸುಡೋವ್ರಿಗೆ ಯಾರು ಬಿಡ್ತಿರ್ಲಿಲ್ಲ. ನೀವು ಹೇಳಿರಿ, ಪೊಲೀಸ್ನವ್ರು ಅಲರ್ಟ್ ಆಗಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು 7:30, ರಿಜಿಸ್ಟರ್ ಆಗಿರೋದು 7:45. ಕೂಡಲೇ ಏನಾದ್ರು ದಾಖಲೆ ಇದ್ರೆ 7:45 ರಿಜಿಸ್ಟರ್ ಆದ ತಕ್ಷಣ ಅವ್ನು ಸೆಕ್ಯೂರ್ ಮಾಡಕ್ಕೆ ಹೋಗ್ತಾರೆ. ಎಸ್, ಅವ್ನು ಸೆಕ್ಯೂರ್ ಮಾಡ್ತಾರೆ. ಆದರೆ ವಾಯ್ಲೆಂಟ್ ಮಾಬ್ ಎದುರಿಗೆ ಅವನು ತರಲೇಬೇಕು, ಅವನ್ನ ನಮ್ಮ ಎದುರಿಗೆ. ವಿ ವಿಲ್ ಪನಿಷ್ ಹಿಮ್. ನಾವು ಶಿಕ್ಷೆ ಕೊಡಬೇಕು. ಪ್ಲೀಸ್, ನಾನು ಮುಗಿಸ್ತೀನಿ. ನಾವು ಶಿಕ್ಷೆ ಕೊಡ್ತೀವಿ ಅಂತ ಹೇಳೋ ಮಾಬ್ ಎದುರಿಗೆ ಯಾರಾದರೂ ಒಬ್ರು ಅಕ್ಯೂಸ್ನ ಹಿಡ್ಕೊಂಬರೋಕ್ಕೆ ನೀವೆಲ್ಲ ಒಪ್ತೀರಾ? ಅವ್ರು ತರಲ್ಲ ಸರ್, ಅದೇ ಅಪರಾಧ ಆಗೋದು. ಇಷ್ಟೇ, ದಿ ಹೋಲ್ ಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅವನು ಅಲ್ಲಿದ್ದಾನೆ ಅನ್ನೋದು ಅವನ ಮನೆಗೆ ಹೋಗೋದು, ಅವನು ಶ್ರೀನಿವಾಸ ಮನೇಲಿದ್ದಾನೆ ಅನ್ನೋದು ಅಲ್ಲಿಗೆ ಹೋಗೋದು, KJಹಳ್ಳಿ ಪೊಲೀಸ್ ಸ್ಟೇಷನ್ ಆಗಿದ್ದಾನೆ ಅಂತ ಗೆಸ್ಟ್ ಮಾಡೋದು, ಹೋಗೋದು, ನುಗ್ಗೋದು, ಹೊಡೆಯೋದು, ಬೆಂಕಿ ಇಕ್ಕೋದು. ಮಾಡೋಕ್ಕಾಗಲೇ ಇಲ್ಲ ಕಂಟ್ರೋಲು. ನೋ ಒನ್ ಕುಡ್ ಕಂಟ್ರೋಲ್. ನಾನು ಹೇಳಿದ್ದೀನಿ, ಯಾಕೆ ಹೇಳಿದ್ದೀನಿ, ಎಷ್ಟು ಜನ ಇದ್ರು ಅಷ್ಟೊತ್ತಲ್ಲಿ, ರಾತ್ರಿ 10:30 11 ಗಂಟೆ ಸಮಯದಲ್ಲಿ ಅಂತ. ದಿಸ್ ಹೌಸ್ ಹ್ಯಾಸ್ ಟು ಇಮ್ಯಾಜಿನ್. ಕೂತ್ಕೊಳ್ಳಿ ಸರ್, ಆಮೇಲೆ ಮಾತಾಡ್ರಿ ಅಂತ. ಇಮ್ಯಾಜಿನ್. ಆಮೇಲೆ ಏನಾಗುತ್ತೆ, ಸೀಟ್ ಸಿಕ್ತಂಗೆ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಹೊಡೆಯೋದು, ಯಾರ್ಯಾರಿಗೆ ಬೇಕು. ಪೊಲೀಸ್ನ ಟಾರ್ಗೆಟ್ ಮಾಡ್ತಾರೆ. ಪೊಲೀಸ್ ವಾಸ್ ಟಾರ್ಗೆಟೆಡ್. ಅದನ್ನೆಲ್ಲ ನಾನು ಓದಬೇಕಾಗತ್ತೆ ನೋಡಿ. ದಿ ಕ್ರೌಡ್ did not disperse. Efforts were made to convince mob to disperse through intervention of elected representatives, Chamarajpet MLA and Shivaji Nagar MLA. But no one heeded. ಅವ್ರೇನು ತಪ್ಪು ಬರ್ತಿಲ್ಲ. ಯು ಅಟೆಂಪ್ಟೆಡ್. ನೀವು ಕೇಳ್ಕೊಂಡಿದ್ದೀರಾ, ನಮ್ಗೊಂದು 15 ನಿಮಿಷ ಬಿಡಿ, ನಾವು ಸಮಾಧಾನ ಮಾಡ್ತೀವಿ ಅಂತ. ಯಾರು ತಮ್ಮನ್ನು ಕೇಳಿಸ್ತಿದ್ದಿಲ್ಲ, ನಿಲ್ಲಿಲ್ಲ. ಸತ್ಯ ಒಪ್ಕೋಬೇಕು. ಏನು ಮಾಡಬೇಕು? ಶುರು ಮಾಡ್ಕೊಂಡ್ರು. ಏನೇನು ಸಿಕ್ಕತ್ತೆ ಅದ್ರಲ್ಲಿ ಹೊಡೆಯೋದು, ಏನೇನು ಸಿಕ್ಕತ್ತೆ ಅದಕ್ಕೆ ಬೆಂಕಿ ಇಕ್ಕೋದು, ಹೆಂಗೆ ಬೇಕು ಹಂಗೆ ಆಡೋದು. ಐಜಿಗೆ ಸರಿ, ಕಮಿಷನರಿಗೆ ಸರಿ, ಹೆಂಗೆ ಬೇಕಂಗೆ ಸರ್. ಈ ಥರ ವರ್ತಿಸಿದಾಗ ಪೊಲೀಸ್ ಏನು ಮಾಡಬೇಕಾಗಿತ್ತು ಹೇಳಿ? ಪೊಲೀಸ್ ವಾಟ್ ವಾಸ್ ದಿ ಜಾಬ್ ಲೆಫ್ಟ್ ಆರ್ ಆಪ್ಷನ್ ಲೆಫ್ಟ್ ವಿತ್ ಪೊಲೀಸ್? ಪೈರಿಗೆ ಶೂಟ್ ಮಾಡ್ತಾರೆ, ರಬ್ಬರ್ ಬುಲೆಟ್ ಶೂಟ್ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ನೋ ಒನ್ ನೀಡ್ಸ್. ಯಾರು ತಲೆ ಕೆಡಿಸ್ಕೊಳಲ್ಲ. ಎಂಟೈರ್ ಮಾಬನ್ನ ಎನ್ರೇಜ್ ಮಾಡ್ಕೊಂಬರ್ತಾರೆ. ಮತ್ತಲ್ಲಿ ಯಾರೋ ಹೇಳ್ತಾರೆ, ಇದು ಸರ್, ಇದು ಕಾಂಗ್ರೆಸ್ನವ್ರ ಒಳಜಗಳ, ನಾವೇನು ಮಾಡೋಕ್ಕಾಗಲ್ಲ, ಅವರೆಲ್ಲೋ ಇದ್ದಾರೆ, ಈ ಕಡೆಗೆ ಬಂದ್ಬಿಟ್ಟವ್ರೆ, ಇನ್ನೊಬ್ರು ಯಾರೋ ಅಲ್ಲಿಗೆ MLA ಆಗೋರು ಸಹಿಸ್ತಾ ಇಲ್ಲ, ಇದು ನಾವೇನು ಮಾಡೋ ಸ್ಥಿತಿಲಿ ಇಲ್ಲ ಅಂತ. ತಾವು ಮನಸ್ಸು ಮಾಡಿದರೆ ಕಾಂಗ್ರೆಸ್ನವರು ಕುಂಡಿಸ್ಕೊಂಡು ಅವ್ರಿಬ್ರಿಗೂ ಸಮಾಧಾನ ಮಾಡಿದರೆ ಸರಿ ಆಗ್ತಿತ್ತೇನೋ. ಅಲ್ಲಲ್ಲ ಮಾತು. ನಾನು ಬಿಡ್ರಿ. ಆಮೇಲೆ ದೇಶಪಾಂಡೆ ಅವರೇ, ಒಂದು ನಿಮಿಷ, ಏನು ಮಾಡಿದ್ರು ಇದೆ. ಐ ವಿಲ್ ಗಿವ್ ಎವಿಡೆನ್ಸ್. ನಾವು ಸ್ಟೇಟ್ಮೆಂಟ್ಸ್ ಎವಿಡೆನ್ಸ್ ಕೊಡ್ತೀವಿ. ನಾವು ನಿಮ್ಮಂಗೆ ಬೇಕಾಗಿ ಮಾತಾಡೋಗಲ್ಲ ಇಲ್ಲಿ. ನೋ ಐ ಕ್ಯಾನಾಟ್ ಸ್ಪೀಕ್ ವೇಗ್ ಸರ್. ಇಲ್ಲಿ ನಮ್ಮ ಹತ್ರ ಇದೆಲ್ಲದಕ್ಕೆ ಯಾರು ಜನ ಹೇಳ್ತಾರೆ ಅಂದ್ರೆ ಐ ಶೋ ದಿ ಫೋಟೋಗ್ರಾಫ್ಸ್ ಟು ದಿ ಹೌಸ್. ಹೆಂಗ್ ವರ್ತಿಸ್ತಾ ಇದ್ರು ನೋಡಿ. ವಾಟ್ ಎವಿಡೆನ್ಸ್ ಯು ವಾಂಟ್? What evidence you want? Is this the way a crowd is supposed to move? What evidence do you want? What evidence Zahir wants? What evidence you want? Tell me. Helri, ಯಾವ evidence ಬೇಕ್ರಿ? ಅಲ್ಲ, what evidence? What evidence you want? ನೋಡಿ. What evidence? ತಗೊಳ್ರಿ. Take. ಇದೆಲ್ಲ ನಾವು ಕ್ರಿಯೇಟ್ ಮಾಡಿದೀವಾ? ನಾನು ಇದೆಲ್ಲ CCTV ಫುಟೇಜ್ ಅಲ್ಲಿ ತಗೊಂಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಯಾವ ಅಮಾಯಕನ್ನು ಅರೆಸ್ಟ್ ಮಾಡಿಲ್ಲ, ಎಲ್ಲರನ್ನೂ CCTV ಫುಟೇಜ್ ಅಲ್ಲಿರೋರ್ನೇ ಮಾಡಿರೋದು. ಆಫ್ಟರ್ ಕನ್ಫರ್ಮೇಶನ್ ಓನ್ಲಿ.
ಆಫ್ಟರ್ ಕನ್ಫರ್ಮೇಶನ್ ಓನ್ಲಿ ಥ್ರೂ CCTV ಫುಟೇಜ್ ಅಕ್ಯೂಸ್ 421 ಜನ ಅರೆಸ್ಟ್ ಆಗವ್ರೆ. ಅದರಲ್ಲಿ 5-6 ಜನ ಮಕ್ಕಳವ್ರೆ, ಅವ್ರನ್ನ ಎಲ್ಲಿಡಬೇಕು ಆ ಸೆಂಟ್ರಲ್ ಇಟ್ಟಿದ್ದೀವಿ. ಇದರಲ್ಲಿ ಯಾರು ಅಮಾಯಕರಿಲ್ಲ, ಎಲ್ಲರೂ ಆಕ್ಟಿವ್ ಆಗಿದ್ದಾಗ ಯಾರ್ಯಾರು ಫೋಟೋಗ್ರಾಫಲ್ಲಿ ಇದ್ರು ಅಲ್ಲಿ ತಂದಿರೋದು ಬಿಟ್ರೆ ಬೇರೆ ಏನಿಲ್ಲ. ಇದು ಪ್ರೀ ಪ್ಲಾನ್ ಸರ್, ಇದು ಪ್ರೀ ಪ್ಲಾನ್. ಯಾರೋ ಒಬ್ಬ ಚೇಷ್ಟೆ ಮಾಡ್ತಾನೆ, ನಿಮ್ಮ ಪಾರ್ಟಿ MLA, ಅವನಿಗೆ ಬಾಮೈದ ಅವನಿಗೆ ಇವ್ರು ಹೇಳಿ ಸುಮ್ಮನಾಗೋ ಅಂತೇಳಿ ಡಿಲೀಟ್ ಮಾಡಿಸ್ತಾರೆ. ಡಿಲೀಟ್ ಆದರೂ ಎನ್ರೇಜ್ ಆಗೋದು ತಪ್ಪದೇ ಇಲ್ಲ. ಯಾರಿಗೋ ಶ್ರೀನಿವಾಸ ಮೂರ್ತಿ ಮನೆ ಯಾಕೆ ಸುಡ್ತಾರೆ ಸರ್? ಶ್ರೀನಿವಾಸ ಮೂರ್ತಿ ಮನೆ ಯಾಕ್ರಿ ಸುಟ್ರಿ? ಶ್ರೀನಿವಾಸ ಮೂರ್ತಿ ಮನೆ ಯಾಕೆ ಸುಟ್ರಿ? ಪೊಲೀಸ್ ಸ್ಟೇಷನ್ ಯಾಕೆ ಸುಟ್ರಿ? ಪೊಲೀಸ್ ಆಫೀಸರ್ಸ್ ವೆಹಿಕಲ್ ಯಾಕೆ ಸುಟ್ರಿ? ಯಾಕೆ ಅವ್ರು ಯಾರು ನಿಮ್ಮ ಲೀಡರ್ಗಳ ಮಾತು ಕೇಳಲಿಲ್ಲ? ಇದೆ ಈ ತರ ಬೆಂಗಳೂರನ್ನ ನೀವು ಬೆಳೆಸಕ್ ಶುರು ಮಾಡಿರೆ, ಈ ತರ ಬೆಂಗಳೂರನ್ನ ಸುಡಕ್ ಶುರು ಮಾಡಿರೆ, ಈ ತರ ಬೆಂಗಳೂರಿಗಿರೋ ಪೊಲೀಸ್ ಆಫೀಸರ್ಸ್ಗೆಲ್ಲ ಹೊಡಿಯಕ್ ಶುರು ಮಾಡಿರೆ, ವಾಟ್ ಈಸ್ ಲೆಫ್ಟ್ ವಿತ್ ಗೌರ್ಮೆಂಟ್? ವಾಟ್ ಈಸ್ ಲೆಫ್ಟ್ ವಿತ್ ಗೌರ್ಮೆಂಟ್? ಸರ್ಕಾರಕ್ಕೆ ಇನ್ನೇನು ಉಳಿದೆ? ಆ ಸನ್ನಿವೇಶದಲ್ಲಿ DG ಹಳ್ಳಿನಲ್ಲಿ ಶೂಟಿಂಗ್ ಆಗುತ್ತೆ. DG ಹಳ್ಳಿನಲ್ಲಿ ಗಾಳಿಗೆ ಹಾರಿಸ್ತಾರೆ, 2 ಸಾಯ್ತಾರೆ. KG ಹಳ್ಳಿನಲ್ಲಿ ಹಾರಿಸ್ತಾರೆ, ಅನಿವಾರ್ಯವಾಗಿ 1 ಸಾಯ್ತಾರೆ. ಒಬ್ರು 3 ದಿವಸ ಆದ್ಮೇಲೆ ಬುಲೆಟ್ ಅಲ್ಲಿ ಗಾಯ ಆಗಿ ಸಾಯ್ತಾರೆ. ಈವರೆಗೆ ಅಷ್ಟು ಜನಕ್ಕೆ ಏಟ್ ಬಿದ್ದಿದೆ ದೇಶಪಾಂಡೆ ಅವರೇ, ಒಬ್ರು ಆಸ್ಪತ್ರೆಗೆ ಹೋಗಿರೋ ರೆಕಾರ್ಡ್ ಇಲ್ಲ ನಮ್ಮ ಹತ್ರ. ಎವ್ರಿಥಿಂಗ್ ಇಸ್ ಕನ್ಕೋಟೆಡ್, ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಒಬ್ಬ ಆಸ್ಪತ್ರೆಗೆ ಸೇರಿಲ್ಲ. 91 ಜನ ಪೊಲೀಸ್ ಆಫೀಸರ್ಗೆ ಹೊಡೆದೊಳಗೆ ಹಾಕಿರೋದು ಬಿಟ್ರೆ ಇನ್ಯಾರು ಒಬ್ಬ ವಿಕ್ಟಿಮ್ ಅಲ್ಲಿ ನಮಗೆ ಹಾಸ್ಪಿಟಲೈಸ್ ಆಗಿಲ್ಲ, ಒಬ್ಬ ವಿಕ್ಟಿಮ್ ಆಗಿಲ್ಲ. ಹೆಂಗಾಗುತ್ತೆ? ಎಲ್ಲೆಲ್ಲಿಂದ ರೋಡ್ ಬರುತ್ತೆ, ಯಾವ್ಯಾವ ಕಡೆಯಿಂದ ಪೊಲೀಸ್ನವ್ರು ಬರ್ಬೋದು, ಯಾವ್ಯಾವ ಗಲ್ಲಿಲಿ ಬರ್ಬೋದು, ಎಲ್ಲವನ್ನೂ ಬ್ಲಾಕ್ ಮಾಡೋದು, ಎಲ್ಲ ಕಡೆ ಪೊಲೀಸ್ ವೆಹಿಕಲ್ಗೆ ಬೆಂಕಿ ಇಕ್ಕೋದು, ಎಲ್ಲ ಪೊಲೀಸ್ ಮೊಬೈಲ್ಗಳನ್ನ ಹಾಕೋದು. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಏನಮ್ಮ? ವಾಟ್ ಈಸ್ ಇಟ್ ಯು ಆರ್ ಟಾಕಿಂಗ್? I am making a statement on the basis of enquiry. I am making a statement on the basis of enquiry. ಏನ್ ಬೇಕಾದ್ರೂ ಮಾಡ್ಬೋದಾ? ಸೊ somebody's internal quarrel, ಯಾರೋ ಇಬ್ರು ತಿಕ್ಕದ್ರದು, ಯಾರೋ ಇಬ್ರದು ವ್ಯಾಜ್ಯ ಇಡೀ ಬೆಂಗಳೂರು ಬೆಂಕಿ ಇಕ್ಬೇಕಾ? ಯಾತಕ್ ಮಾಡಿರಿ? ನೋ ದಿಸ್ ಕ್ಯಾನಾಟ್ ಬಿ ಟಾಲರೇಟೆಡ್. ಕಳಿಸ್ತೀವಿ. No, you can get the photos. ಕೊಡ್ತೀವಿ ಸರ್, ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಅಲ್ಲಿ ಇದೆ ಬಿಡಿ, ಅದರಲ್ಲಿ ಫೋಟೋ ಕೊಡೋಕೇನು? ವೆನ್ ಐ ಆಮ್ ಎಕ್ಸಿಬಿಟಿಂಗ್ ಇನ್ ದಿ ಹೌಸ್, ಏನೇನು ಪೊಲೀಸ್ನವ್ರಿಗೆ ಏನು ಮಕ್ಳು ಮರಿ ಇಲ್ವಾ? ಯಾರನ್ನು ಬೇಕಾದ್ರೂ ಚಚ್ಬೋದು, ಯಾರಿಗೆ ಬೇಕಾದ್ರೂ ಬೆಂಕಿ ಇಕ್ಬೋದು. ನಮ್ದು ಪೊಲೀಸ್ನವ್ರು ತಪ್ಪು, ಪೊಲೀಸ್ ಹಾವ್ ಡಿಲೇಡ್, ಪೊಲೀಸ್ ಆಕ್ಷನ್ ತಗೊಳ್ಳಿಲ್ಲ. ಏನ್ ಮಾಡ್ತಾರೆ ಪೊಲೀಸ್? ಪೊಲೀಸ್ ಏನ್ ಮಾಡ್ಬೇಕು? ಪಾರ್ಟಿ ವ್ಯಾಜ್ಯಕ್ಕೆ ಪೊಲೀಸ್ ನಿಂಪಣಿ ಹಾಕ್ತೀರಾ? ಮಾಧುಸ್ವಾಮಿ ಅವರು ವಾಟ್ ಇಸ್ ಇಟ್ ಯು ಆರ್ ಡೂಯಿಂಗ್? ಓಕೆ, ಅದಕ್ಕೆ ಈಗ ಚರ್ಚೆ ಮುಕ್ತಾಯ ಆಗ್ತಾ ಇದೆ.